Sriram students, today we'll see different operations on graphs. How we have the operations like union, intersection in set theory. In the same way, we have that operation in graphs also. First, we'll see union of two graphs. How the union of two graphs are defined. If G1 and G2 are two graphs, the union of these two graphs, G1 is denoted by V1, E1 and the graph G2 is denoted by E2, V2, E2. The union of these two graphs is another graph G3 with the vertices set V3 and edge set E3, where V3 is union of V1 and V2 and edge set E3 is union of E1 and E2. ಅಂದರೆ ಎರಡು ಗ್ರಾಫ್ ಇದ್ದು ಯೂನಿಯನ್ ಯಾವುದಾದ್ರೆ ಇನ್ನೊಂದು ಹೊಸ ಗ್ರಾಫಲ್ಲಿ ವರ್ಟಿಸಸ್ ಸೆಟ್ ಯಾವುದಾಗಿರ್ತದೆ ಯೂನಿಯನ್ ಆಫ್ V1 ಆ್ಯಂಡ್ V2, ಎಡ್ಜ್ ಸೆಟ್ ಯಾವುದಾಗಿರ್ತದೆ ಯೂನಿಯನ್ ಆಫ್ E1 ಆ್ಯಂಡ್ E2. ಹೊಸ ಗ್ರಾಫಲ್ಲಿ V1 ಮತ್ತು ಅಂದರೆ G1 ಮತ್ತು G2 ಅಲ್ಲಿ ಎರಡರಲ್ಲೂ ಇರುವಂಥ ಎಲ್ಲ ವರ್ಟಿಸಸ್ ಇಲ್ಲಿರ್ತದೆ, ಹೊಸ ಗ್ರಾಫಲ್ಲಿರ್ತದೆ. ಹಾಗೆಯೇ G1 ಮತ್ತು G2 ಅಲ್ಲಿ ಇರುವಂಥ ಎರಡರಲ್ಲೂ ಇರುವಂಥ ಎಡ್ಜಸ್ ಕೂಡ ಇದರಲ್ಲಿ ಹೊಸ ಗ್ರಾಫಲ್ಲಿ ಇರ್ತದೆ. ಮತ್ತು ಏನಾದರೂ ಎರಡೂ ಕಡೆ ಸೇಮ್ ವರ್ಟಿಸಸ್ ಅಂದರೆ ರಿಪೀಟ್ ಆದರೆ, ನಾವೀಗ ಯೂನಿಯನಲ್ಲಿ ರಿಪೀಟ್ ಆಗ್ತದೆ ಅಲ್ವಾ, ಎರಡು ಸೆಟ್ ಇದ್ದು ಯೂನಿಯನ್ ಮಾಡುವಾಗ ಹೇಗೆ ರಿಪೀಟ್ ಆಗ್ತದೆ, ಈಗ ಒಂದು ಎರಡರಲ್ಲೂ ಎ ಇದ್ದರೆ ಎ ರಿಪೀಟ್ ಆಗ್ತದಲ್ವ, ಅದನ್ನು ಏನು ಬರೀತೇವೆ, ಒಂದೇ ಎ ಬರೀತೇವೆ. ಹಾಗೆಯೇ ಈ ಎರಡು G1 ಮತ್ತು G2 ಅಲ್ಲಿ ಎರಡರಲ್ಲೂ ಇರುವಂಥದ್ದು ಯಾವುದಾದ್ರೂ ಕಾಮನ್ ಟರ್ಮ್ ಇದೆ ಅದನ್ನು ಒಂದೇ ಸಲ ಬರೀತೇವೆ. ಇಲ್ಲಿ ಒಂದು ವರ್ಟೆಕ್ಸ್ ಎರಡರಲ್ಲೂ ಇದೆ ಅಂತ ಹೇಳಿದ್ರೆ ನಾವು ಒಂದೇ ಸಲ ಬರೆಯೋದು ಹೊಸ ಗ್ರಾಫಲ್ಲಿ. ಎರಡು ಗ್ರಾಫಿದ್ ಯೂನಿಯನ್ ಯಾವುದಂದರೆ ಒಂದು ಹೊಸ ಗ್ರಾಫ್, ಆ ಹೊಸ ಗ್ರಾಫಲ್ಲಿ ಫಸ್ಟ್ G1 ಮತ್ತು G2 ಎರಡರಲ್ಲೂ ಇರುವಂಥ ಎಲ್ಲ ವರ್ಟಿಸಸ್ ಇಲ್ಲಿರ್ತದೆ ಹೊಸ ಗ್ರಾಫಲ್ಲಿ, ಮತ್ತು ಎರಡರಲ್ಲೂ ಇರುವಂಥ ಎಡ್ಜಸ್ ಕೂಡ ಹೊಸ ಗ್ರಾಫಲ್ಲಿ ಇರ್ತದೆ. ಒಂದು ವೇಳೆ ರಿಪೀಟ್ ಆದರೆ ಅದನ್ನು ನಾವು ಒಂದೇ ಸಲ ಬರೆಯೋದು. ವಿ ಡಿನೋಟ್ G3 ಆಸ್ G1 ಯೂನಿಯನ್ G3. ಆ ಹೊಸ ಗ್ರಾಫನ್ನು ನಾವು G1 ಯೂನಿಯನ್ G2 ಅಂತ ಡಿನೋಟ್ ಮಾಡ್ತೇವೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇಲ್ಲಿ. ಇಫ್ ದಿಸ್ ಇಸ್ G1 G2 ಆದರೆ G1 ಯೂನಿಯನ್ G2 ಏನಾಗ್ತದೆ ಅಂತ ಹೇಳಿದರೆ, ನೋಡಿ ಇದು ಫುಲ್ ಇಲ್ಲಿದೆ, ಹಾಗೆಯೇ ಇದು ಕೂಡ ಇದೆ. ಇದರಲ್ಲಿ ಯಾವುದು ಎಲ್ಲ ವರ್ಟಿಸಸ್ ಇದೆ ಇದನ್ನು ಫಸ್ಟ್ ಬರೆದೆ ನಾನು. ಯಾವುದು V1, V2, V3, V4, V5. ಫಸ್ಟ್ ಇದು ಗ್ರಾಫ್ ಇದನ್ನು ನಾನಿಲ್ಲಿ ಡ್ರಾ ಮಾಡಿದೆ. ಈಗ ಯೂನಿಯನ್ ಅಲ್ವಾ, ಈ ಎರಡನ್ನು ಡ್ರಾ ಮಾಡಬೇಕು. ಬಟ್ ಎರಡರಲ್ಲಿ ಯಾವುದು ಕಾಮನ್ ಇದೆ, ಎ ಬಿ. ಈಗ V1, V2, V3 ಇಲ್ಲಿ ಉಂಟು, V1, V2, V3 ಅದನ್ನು ಬರೆಯೋದು ಬೇಡ ನಾವು, ಅದರಲ್ಲಿ ಹೇಗೆ ಉಂಟಲ್ವ ಮೊದಲೇ V1, V2, V3. ಹಾಗೆ ಯಾವುದೆಲ್ಲ ಎಡ್ಜ್ ಉಂಟು, ಎ ಮತ್ತು ಸಿ ಉಂಟು, ಇಲ್ಲಿ ಕೂಡ ಎ ಮತ್ತು ಸಿ ರಿಪೀಟ್ ಆಗಿದೆ, ಹಾಗಾಗಿ ಅದು ಸಾಕು. ಇಲ್ಲಿ ಇದನ್ನು ಡ್ರಾ ಮಾಡುವಾಗ ಅದು ಬೇಕಂತಿಲ್ಲ, ಹಾಗೆ ಬಿಡುವ. ಏನು ಎಕ್ಸ್ಟ್ರಾ ಉಂಟು, ಇಲ್ಲಿ ಜಿ ಉಂಟು, ಇಲ್ಲಿ ಬಿ ಉಂಟು. ಹಾಗಾದರೆ ಯಾವುದೆಲ್ಲ ವರ್ಟೆಕ್ಸನ್ನು ಕನೆಕ್ಟ್ ಮಾಡುವಂಥದ್ದು ಇಲ್ಲಿ ಸಿ ಹಿಯರ್. ಇಲ್ಲಿ V1 ಮತ್ತು V3 ಅನ್ನು ಕನೆಕ್ಟ್ ಮಾಡುವಂಥದ್ದು ಬಿ ಇರೋದು, ಇಲ್ಲಿ V1 ಮತ್ತು V3 ಕನೆಕ್ಟ್ ಮಾಡುವಂಥದ್ದು ಜಿ ಇರೋದು. ಹಾಗಾದರೆ ಎಷ್ಟು ಎಡ್ಜ್ ಬರ್ತದೆ, ಎರಡು ಎಡ್ಜ್ ಬರ್ತದೆ V1 ಮತ್ತು V3ಗೆ. ಬಿ ಆಲ್ರೆಡಿ ಹಾಕಿದ್ದೇನೆ, ಇಲ್ಲಿಂದ ನಾನು ಜಿಯನ್ನು ಪ್ಯಾರಲಲ್ ಎಡ್ಜ್ ಆಗಿ ಹಾಕ್ತೇನೆ. ಬಾಕಿದ್ದು ಯಾವುದು, ಇಲ್ಲಿರುವಂಥದ್ದೆಲ್ಲ ಆಗಿದೆ, ಇಲ್ಲಿರೋದು ಬಾಕಿ ಆ V1 ಮತ್ತು V6. ಇಲ್ಲಿ ನಾನು ಬರಲಿಲ್ಲ, ಇಲ್ಲೊಂದು V6 ಇದೆ, ಈ ಪಾಯಿಂಟಿಗೆ V6, V1ನಿಂದ ಇಲ್ಲಿ V6 ಇದೆ, ಎಕ್ಸ್ಟ್ರಾ ವರ್ಟೆಕ್ಸ್ V6 ಹಾಕಿದೆ. V1ನಿಂದ V6ಗೆ ಒಂದು ಎಡ್ಜ್ ಹೆಚ್ಚು ಹೋಗಿದೆ, ಮತ್ತು V3ಇಂದ V6ಗೆ ಎಡ್ಜ್ ಕೆ ಹೋಗಿದೆ, ಮತ್ತು V5ಇಂದ V6ಗೆ ಎಡ್ಜ್ ಎಲ್ ಹೋಗಿದೆ. ಅದನ್ನೆಲ್ಲ ಹಾಕೋದು. ಈಗ ನೋಡಿ ಇದು ಗ್ರಾಫ್, ಇಲ್ಲಿರುವಂಥ ವರ್ಟಿಸಸ್ ಎಲ್ಲ ಕೂಡ ಇಲ್ಲಿದೆ, ಇಲ್ಲಿರುವ ಎಡ್ಜಸ್ ಕೂಡ ಇಲ್ಲಿದೆ, ಆದರೆ ಇಲ್ಲಿ ರಿಪೀಟ್ ಆದದನ್ನು ನಾನು ಒಂದೇ ಸಲ ಹಾಕಿದ್ದೇನೆ. ನೆಕ್ಸ್ಟ್ ಡೆಫಿನೇಷನ್, ಇಂಟರ್ಸೆಕ್ಷನ್ ಆಫ್ ಟೂ ಗ್ರಾಫ್ಸ್. ಯಾವಾಗ ಟೂ ಗ್ರಾಫ್ ಹೇಗೆ ನಾವು ಇಂಟರ್ಸೆಕ್ಷನ್ ಡಿಫೈನ್ ಮಾಡ್ತೇವೆ. ದ ಇಂಟರ್ಸೆಕ್ಷನ್ ಆಫ್ ಟೂ ಗ್ರಾಫ್ಸ್ G1 ಆ್ಯಂಡ್ G2 ಈಸ್ G4. ಆ G1 ಸೆಟ್ ಇದುವೆ, ಹಾಗೆ ಬರೀಬೇಕು ನೀವು. ನಾನು G1 ಅಂತ ಬರ್ತಿದ್ದೇನೆ ಇಲ್ಲಿ, ನೀವು G1
V1, E1 ಹಾಗೆ ಬರೆಯಿರಿ. The intersection of two graphs G1 and G2 is G4 equal to V4, E4. ಈ V4 ಅಂದ್ರೆ ಏನು? V1 intersection V2. E4 ಅಂದ್ರೆ E1 intersection E2. ಎರಡು ಗ್ರಾಫ್ ಇದು ಇಂಟರ್ಸೆಕ್ಷನ್ ಹೇಗೆ ಡಿಫೈನ್ ಮಾಡ್ತೇವೆ ಅಂದರೆ ಎರಡರಲ್ಲೂ ಇರುವಂತಹ ವರ್ಟಿಸಸ್ ತಗೊಳ್ಳೋದು ಮತ್ತು ಎರಡರಲ್ಲೂ ಇರುವಂತಹ ಎಡ್ಜಸ್ ತಗೊಳ್ಳೋದು. ಆ ಎರಡರಲ್ಲೂ ಇರುವಂತಹ ವರ್ಟಿಸಸ್ ಮತ್ತು ಎರಡರಲ್ಲೂ ಇರುವಂತಹ ಎಡ್ಜಸ್ ಸೇರಿಸಿ ಯಾವ ಗ್ರಾಫ್ ಆಗ್ತದೆ ಆ ಗ್ರಾಫೇ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಮಾಡಿದ ನಂತರ ಕೂಡ ಬರುವಂಥದ್ದು ಒಂದು ಗ್ರಾಫ್. ಅದರ ವರ್ಟೆಕ್ಸ್ ಸೆಟ್ ಹೇಗೆ ಅಂದರೆ ಫಸ್ಟ್ G1 ಮತ್ತು G2 ವರ್ಟೆಕ್ಸ್ ಸೆಟ್ ಇದು ಇಂಟರ್ಸೆಕ್ಷನ್, ಮತ್ತು G1 ಮತ್ತು G2 ಇದು ಎಡ್ಜ್ ಸೆಟ್ ಇದು ಇಂಟರ್ಸೆಕ್ಷನ್ ಅನ್ನು ಇದರ ಹೊಸ ಗ್ರಾಫ್ ಇದ್ದು ಎಡ್ಜ್ ಸೆಟ್ ಅಂತ ತಗೊಳ್ತೇವೆ. ಸಿ ಹಿಯರ್, ಇಲ್ಲಿ ನೋಡಿ ಇಂಟರ್ಸೆಕ್ಷನ್ ಹೇಗೆ ಇದೇ ಸೇಮ್ ಗ್ರಾಫಲ್ಲಿ ಇಂಟರ್ಸೆಕ್ಷನ್ ಹೇಗೆ ಡಿಫೈನ್ ಮಾಡಿದ್ದೇನೆಂದರೆ ಈ ಗ್ರಾಫಲ್ಲಿ ಯಾವುದು ವರ್ಟೆಕ್ಸ್ ರಿಪೀಟ್ ಆಗಿದೆ ಎರಡರಲ್ಲೂ ಕೂಡ ಇರುವಂಥ ವರ್ಟೆಕ್ಸ್ ಯಾವುದು? V1, V2, V3 ಅಲ್ವಾ? ಇಲ್ಲಿ V1 ಇದೆ, V2 ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ, V3 ಕೂಡ ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಹಾಗಾಗಿ ಮೂರು ವರ್ಟೆಕ್ಸ್ ಅನ್ನು ಮೊದಲು ಹಾಕ್ತೇನೆ, V1, V2, V3. ಈಗ ಯಾವ ಎಡ್ಜ್ ರಿಪೀಟ್ ಆಗಿದೆ? ಎ ರಿಪೀಟ್ ಆಗಿದೆ ಅಲ್ವಾ? ಸಿ ರಿಪೀಟ್ ಆಗಿದೆ. ಬೇರೆ ಯಾವುದಾದ್ರೂ ರಿಪೀಟ್ ಆಗಿದೆ? ಇಲ್ಲ. ಆ ಎ ಮತ್ತು ಸಿ, ಇನ್ನೊಂದು ವರ್ಟೆಕ್ಸ್ ರಿಪೀಟ್ ಆಗಿದೆ ಇಲ್ಲಿ V5 ಕೂಡ. ಆ V5 ಕೂಡ ವರ್ಟೆಕ್ಸ್ ಹಾಕ್ತೇನೆ, ಬಟ್ ಅದಕ್ಕೆ ಜಾಯಿನ್ ಆಗುವ ಎಡ್ಜ್ ಯಾವುದು ರಿಪೀಟ್ ಆಗಲಿಲ್ಲ. ಇಷ್ಟು ನಮ್ಮ ಈ ಫುಲ್ ಗ್ರಾಫ್ ಯಾವುದು? ಇದು ಫುಲ್ ಗ್ರಾಫ್ ಇನ್ಕ್ಲೂಡಿಂಗ್ V5 is a G1 intersection G2 graph. We write G4 as G1 intersection G2 ಅಂದರೆ G1 intersection G2 ಅಂತ ಬರುತ್ತೇವೆ ಇಂಟರ್ಸೆಕ್ಷನ್ಗೆ ತಕ್ಕ ಹಾಗೆ. G4 ಅಂತ ಹೇಳಿದಂದರೆ ಅದು ಹೊಸ ಗ್ರಾಫ್ ಆಗಿ ಬರ್ತದೆ ನಮಗೆ, ಅದಕ್ಕೆ ನಾವೊಂದು ಹೊಸ ನೇಮಿಂಗ್ ಕೊಡೋದು. ನಾವು ring sum of two graphs. How we define the ring sum of two graphs? The ring sum of two graphs G1 and G2 is a graph. ರಿಂಗ್ ಸಮ್ ಮಾಡಿದ ನಂತರ ಕೂಡ ಬರುವಂಥದ್ದು ಒಂದು ಗ್ರಾಫೇ, ಕನ್ಸಿಸ್ಟಿಂಗ್ ವರ್ಟೆಕ್ಸ್ ಸೆಟ್ V1 ಯೂನಿಯನ್ V2. ಆ ಹೊಸ ಗ್ರಾಫಿದ್ದು ವರ್ಟೆಕ್ಸ್ ಸೆಟ್ ಹೇಗಿರ್ತದೆ? ಯೂನಿಯನ್ ಆಫ್ ವರ್ಟೆಕ್ಸ್ ಸೆಟ್ ಇನ್ G1 and G2. G1ನ ವರ್ಟೆಕ್ಸ್ ಸೆಟ್ ಮತ್ತು G2ನ ವರ್ಟೆಕ್ಸ್ ಸೆಟ್ V1 ಮತ್ತು V2 ಅಲ್ವಾ? ಅದರ ಯೂನಿಯನ್ ಇಲ್ಲಿನ ಹೊಸ ಗ್ರಾಫಿದ್ದು ವರ್ಟೆಕ್ಸ್ ಆಗಿರ್ತದೆ. ಆ ಯೂನಿಯನಲ್ಲಿ ಬರುವ ಎಲ್ಲ ವರ್ಟೆಕ್ಸ್ ಕೂಡ ಈ ಹೊಸ ಗ್ರಾಫಲ್ಲಿರ್ತದೆ. ಆ್ಯಂಡ್ ಎಡ್ಜ್ that are either in G1 or in G2 but not in both. ಅಂದರೆ ಎಡ್ಜ್ ಸೆಟ್ ಹೇಗಿರ್ತದೆ? G1 ನಲ್ಲಿರುವ ಎಡ್ಜ್ ಸೆಟ್ ಅಥವಾ G2 ಅಲ್ಲಿರುವ ಎಡ್ಜ್ ಸೆಟ್, ಆದರೆ ಎರಡರಲ್ಲೂ ಇರಬಾರ್ದು. ಎರಡರಲ್ಲೂ ಇರುವಂತಹ ಎಡ್ಜಸನ್ನು ಇನ್ಕ್ಲೂಡ್ ಮಾಡದೆ ಯಾವುದಾದ್ರೂ ಒಂದರಲ್ಲಿ ಉಂಟು, G1 ಅಲ್ಲಿ ಮಾತ್ರ ಉಂಟು ಆ ಎಡ್ಜ್ ಹಾಕೋದು, G2 ಅಲ್ಲಿ ಮಾತ್ರ ಉಂಟು ಆ ಎಲ್ಲ ಎಡ್ಜ್ ಹಾಕೋದು, ಬಟ್ ಎರಡರಲ್ಲೂ ಇರುವಂಥ ಎಡ್ಜನ್ನು ಹಾಕಲಿಕ್ಕಿಲ್ಲ. ring sum of two graphs ಅಂದ್ರೆ ಏನು? The ring sum of two graphs G1 and G2 is a graph consisting vector set V1 union V2 and edge that are either in G1 or G2 but not in both. ಅಂದರೆ ಹೊಸ ಗ್ರಾಫಲ್ಲಿ V1 ಯೂನಿಯನ್ V2 ಅಂದರೆ V1 ಮತ್ತು G1 ಮತ್ತು G2 ಅಲ್ಲಿರುವ ಎಲ್ಲ ವರ್ಟಿಸಸ್ ಇರ್ತದೆ, ಆದರೆ ಎಡ್ಜಸ್ ಹೇಗಿರ್ತದೆ? ಒಂದ G1 ಅಲ್ಲಿ ಮಾತ್ರ ಇರಬೇಕು, ಒಂದ G2 ಅಲ್ಲಿ. G1 ನಲ್ಲಿರುವ ಎಲ್ಲ ಎಡ್ಜಸ್, G2 ಅಲ್ಲಿರುವ ಎಲ್ಲ ಎಡ್ಜಸ್ ಯಾವುದನ್ನು ಬಿಟ್ಟು G1 ಮತ್ತು G2 ಎರಡರಲ್ಲೂ ಇರುವ ಎಡ್ಜಸ್ ಅನ್ನು ಬಿಟ್ಟು ಬಾಕಿ ಉಳಿದಂಥ ಎಲ್ಲ ಎಡ್ಜಸ್ ಅನ್ನು ಹಾಕಿದರೆ ಬರುವಂಥ ಹೊಸ ಗ್ರಾಫ್ ಅನ್ನು ನಾವು ರಿಂಗ್ ಸಮ್ ಆಫ್ ಟೂ ಗ್ರಾಫ್ ಅಂತ ಹೇಳ್ತೇವೆ. ವಿ ರೈಟ್ ರಿಂಗ್ ಸಮ್ ಆಫ್ G1 and G2 as G1 ಹೀಗೆ ಪ್ಲಸ್ ಬರೆದು G1 ರಿಂಗ್ ಸಮ್ G2 ಅಂತ ಹೇಳ್ತೇವೆ. ಎಕ್ಸಾಂಪಲ್ ಇಲ್ಲಿ ಇದುವೇ ಸೇಮ್ ಗ್ರಾಫಿಗೆ G1 ಮತ್ತು G2ಗೆ ರಿಂಗ್ ಸಮ್ ಹೇಗೆ ಡಿಫೈನ್ ಮಾಡಿದ್ದೇವೆ? ಎಲ್ಲ ವರ್ಟಿಸಸ್ ಯಾವುದೆಲ್ಲ ವರ್ಟಿಸಸ್ ಉಂಟು G1 ಮತ್ತು G2 ಅಲ್ಲಿ? V1, V2, V3, V4, V5 ಆ್ಯಂಡ್ ಒನ್ ಮೋರ್ V6. ಇಲ್ಲಿ V6 ಒಂದು ಎಕ್ಸ್ಟ್ರಾ ಅಲ್ವಾ? ಎಲ್ಲ ವರ್ಟಿಕ್ಸ್ ಹಾಕಿದೆ. ಎಡ್ಜಸ್ ಎಲ್ಲ ಹಾಕಬೇಕು, ಬಟ್ ಯಾವುದಿರಬಾರ್ದು? V1 ಮತ್ತು G1 ಮತ್ತು G2 ಅಲ್ಲಿ ಎರಡರಲ್ಲೂ ಇರುವ ಎಡ್ಜಸ್ ಇರಬಾರ್ದು. ಎರಡರಲ್ಲಿ ಇರುವ ಎಡ್ಜಸ್ ಯಾವುದು? ವಿಚ್ ಆರ್ ದ ಎಡ್ಜಸ್ ಇನ್ ಬೋತ್ A ಆ್ಯಂಡ್ C ಅಲ್ವಾ? ಎ ಇಲ್ಲೂ ಇದೆ, ಇಲ್ಲೂ ಇದೆ.
ಆ 2 ಎಡ್ಜಸ್ಸನ್ನು ಬಿಟ್ಟು ಬಾಕಿ ಎಲ್ಲ ಎಡ್ಜಸ್ ಹಾಕುವ. ಈ ನಮ್ಮ ಹೊಸ ಗ್ರಾಫ್ ಬರ್ತದೆ. ಅಂದರೆ ಇದನ್ನು ಏನಂತ ಹೇಳ್ಬೋದು, ಈ 2 ಗ್ರಾಫನ್ನು ನೋಡಿದರೆ ಈ ರಿಂಗ್ ಸಮ್ ಅಂದರೆ ಈ ಯೂನಿಯನಿಂದ ನಾನು ಇಂಟರ್ಸೆಕ್ಷನನ್ನು ಮೈನಸ್ ಮಾಡಿದಾಗೆ ಅಲ್ವಾ. ಇಂಟರ್ಸೆಕ್ಷನ್ ಅಂದರೆ ಯೂನಿಯನ್ನಲ್ಲಿರುವ ಎಡ್ಜಸ್ಸಿಂದ ಇಂಟರ್ಸೆಕ್ಷನ್ನಲ್ಲಿರುವ ಎಡ್ಜಸ್ಸನ್ನು ಮೈನಸ್ ಮಾಡಿದ ಹಾಗೆ. ನೋಡಿ, ಇಂಟರ್ಸೆಕ್ಷನಲ್ಲಿ ಎಷ್ಟು ಎಡ್ಜ್ ಉಂಟು? 2 ಎಡ್ಜ್ ಉಂಟು. ಆ 2 ಎಡ್ಜನ್ನು ನಾನು ಮೈನಸ್ ಮಾಡಿದ್ದೇನೆ ಇದರಿಂದ. ಆಗ ಉಳಿಯುವಂಥ ಗ್ರಾಫೇ ನನ್ನ ರಿಂಗ್ ಸಮ್ ಗ್ರಾಫ್. ವೆರ್ಟಿಸಸ್ ರಿಮೂವ್ ಮಾಡೋದಲ್ಲ, ಎಡ್ಜಸ್ ಅನ್ನು ರಿಮೂವ್ ಮಾಡೋದು. ನೆಕ್ಸ್ಟ್, ದ ಅಬೌವ್ ಆಪರೇಷನ್ಸ್ ಆರ್ ಕಮ್ಯುಟೇಟಿವ್. ಮೇಲೆ ತೋರಿಸಿದ 3 ಆಪರೇಷನ್ ಕೂಡ ಕಮ್ಯುಟೇಟಿವ್ ಆಗ್ತದೆ. ಹೇಗೆ? ನಾನುಂಟಲ್ಲ, ಇದನ್ನು ಫಸ್ಟ್ ತೆಗೊಂಡ್ರು, ಇದನ್ನು ಫಸ್ಟ್ ತೆಗೊಂಡ್ರು, ಯೂನಿಯನ್ ಸೇಮ್ ಅಲ್ವಾ. ಈಗ G1 ಯೂನಿಯನ್ G2 ಬೇಕಿದ್ರೆ ಇದರಲ್ಲೇ ಮಾಡಿ ನೋಡಿ. G2 ಯೂನಿಯನ್ G1 ಕೂಡ ಸೇಮೇ ಡೆಫಿನೇಷನ್ ಪ್ರಕಾರ. ಗ್ರಾಫ್ ನೋಡಿ ಅಬ್ಸರ್ವ್ ಮಾಡ್ಬೋದು ನಾನು ಏನಂತ ಹೇಳಿದರೆ, ದಿ ಯೂನಿಯನ್ is commutative, that is G1 union G2 gives G2 union G1. Also G1 intersection G2 is same as G2 intersection G1. Similarly, G1 ring sum G2 is equal to G2 ring sum G1. Note, if G1 and G2 are edge disjoint. Edge disjoint means ಏನು? ಎರಡು ಗ್ರಾಫಲ್ಲಿ ಕೂಡ ಸೇಮ್ ಎಡ್ಜ್ ಇರಬಾರ್ದು, ಡಿಫ್ರೆಂಟ್ ಆಗಿರಬೇಕು ಎಲ್ಲ ಎಡ್ಜ್ ಕೂಡ. ದೆನ್ G1 ಇಂಟರ್ಸೆಕ್ಷನ್ G2 ಈಸ್ ನಲ್ ಗ್ರಾಫ್. ನಲ್ ಗ್ರಾಫ್ ಅಂದ್ರೇನು? ಗ್ರಾಫ್ ಕಂಟೈನಿಂಗ್ ಓನ್ಲಿ ದ ವರ್ಟಿಸಸ್, ನಾಟ್ ಅ ಸಿಂಗಲ್ ಎಡ್ಜ್. ಯಾವ ಸಿಂಗಲ್ ಎಡ್ಜ್ ಕೂಡ ಇರಬಾರ್ದು, ಅಲ್ಲಿ ವರ್ಟಿಸಸ್ ಮಾತ್ರ ಇದ್ರೆ ಅದನ್ನು ನಲ್ ಗ್ರಾಫ್ ಅಂತ ಹೇಳ್ತೇವೆ. ಇಫ್ G1 and G2 ಆರ್ ಎಡ್ಜ್ ಡಿಸ್ಜಾಯಿಂಟ್. ಎಡ್ಜ್ ಡಿಸ್ಜಾಯಿಂಟ್ ಅಂದರೆ ಒಂದು G1 ಮತ್ತು G2 ಅಲ್ಲಿ ಯಾವುದೇ ಎಡ್ಜ್ ಕಾಮನ್ ಇಲ್ಲ ಅಂತ. ದೆನ್ G1 ಇಂಟರ್ಸೆಕ್ಷನ್ G2 ಇಸ್ ನಲ್ ಗ್ರಾಫ್. ಯಾವ ಎಡ್ಜ್ ಕೂಡ ಕಾಮನ್ ಇಲ್ಲದೆ ಇದ್ದರೆ ನಲ್ ಗ್ರಾಫ್ ಆಗಿರ್ತದಲ್ವಾ. ಎಡ್ಜ್ ಕಾಮನ್ ಇದ್ದದನ್ನು ಮಾತ್ರ ಅಲ್ವಾ ನಾವು ಜಾಯಿನ್ ಮಾಡಲಿಕ್ಕೆ ಆಗ್ತದೆ. ಇಂಟರ್ಸೆಕ್ಷನಲ್ಲಿ ಎರಡರಲ್ಲೂ ಇರುವಂಥದ್ದು ಎಡ್ಜ್ ಸೆಟ್ ಎಂಟಿ ಆಗ್ತದೆ. ಇಲ್ಲಿ ಇಂಟರ್ಸೆಕ್ಷನ್ ಎಡ್ಜ್ ಸೆಟ್ ಇದ್ದು ಇಂಟರ್ಸೆಕ್ಷನ್ ಏನಾಗ್ತದೆ? ಕಾಮನ್ ಯಾವುದೂ ಇಲ್ಲ, ಹಾಗಾಗಿ ಎಂಟಿ ಆಗ್ತದೆ. ಎಂಟಿ ಸೆಟ್ ಅಲ್ವಾ. ಎಂಟಿ ಸೆಟ್ ಆದರೆ ಗ್ರಾಫಲ್ಲಿ ಯಾವುದೇ ಎಡ್ಜ್ ಬರಲ್ಲ. ಯಾವುದೇ ಎಡ್ಜ್ ಇಲ್ಲ ಅಂದರೆ ಅಂಥ ಗ್ರಾಫಿಗೆ ನಾವು ನಲ್ ಗ್ರಾಫ್ ಅಂತ ಹೇಳ್ತೇವೆ. ಆ್ಯಂಡ್ G1 ರಿಂಗ್ ಸಮ್ G2 is G1 ಯೂನಿಯನ್ G2. G1 ಮತ್ತು G2 ಅಲ್ಲಿ ಎಡ್ಜ್ ಡಿಸ್ಜಾಯಿಂಟ್ ಅಂದರೆ ಯಾವುದೇ ಎಡ್ಜ್ ಕಾಮನ್ ಇಲ್ಲ ಅಂತ ಹೇಳಿದರೆ ರಿಂಗ್ ಸಮ್ಮಲ್ಲಿ ಎಲ್ಲದರದ್ದು ಎಡ್ಜ್ ಬರ್ತದಲ್ವಾ. ಎಡ್ಜ್ ಇರದೇ ಇರುವಂಥದ್ದು ಯಾವುದು ರಿಂಗ್ ಸಮ್ಮಲ್ಲಿ? G1 ಮತ್ತು G2 ಎರಡರಲ್ಲೂ ಇರುವಂಥದ್ದು ಎಡ್ಜನ್ನು ತೆಗೆಯೋದು, ಬಾಕಿ ಎಲ್ಲ ಯೂನಿಯನ್ ಆಗಿವೆ. ಇಲ್ಲಿ ಎರಡು ಗ್ರಾಫಲ್ಲಿ ಕೂಡ ಸೇಮ್ ಎಡ್ಜಸ್ ಇಲ್ಲ, ಅಂದರೆ ಎಡ್ಜ್ ಡಿಸ್ಜಾಯಿಂಟ್ ಅಂತ ಹೇಳಿದರೆ ಯಾವ ಎಡ್ಜ್ ಕೂಡ ಕಾಮನ್ ಇಲ್ಲ, ಹಾಗಾಗಿ ಯಾವುದು ತೆಗಿಲಿಕ್ಕಿಲ್ಲ. ಎಲ್ಲ ಇದ್ದದನ್ನೇ ಹಾಕುದಲ್ವಾ, ಎಲ್ಲ ಯೂನಿಯನ್ ಇದ್ದ ಹಾಗೆ ಆಗ್ತದೆ. ನೆಕ್ಸ್ಟ್ ನೋಟ್, ಇಫ್ G1 and G2 ಆರ್ ವರ್ಟೆಕ್ಸ್ ಡಿಸ್ಜಾಯಿಂಟ್ ದೆನ್ G1 ಇಂಟರ್ಸೆಕ್ಷನ್ G2 ಈಸ್ ಎಂಟಿ. ಈಗ G1 ಮತ್ತು G2 ಅಲ್ಲಿ ಯಾವ ವರ್ಟೆಕ್ಸ್ ಕೂಡ ಸೇಮ್ ಇಲ್ಲ. ವರ್ಟೆಕ್ಸ್ ಸೇಮ್ ಇಲ್ಲ ಅಂದರೆ ಎಡ್ಜ್ ಕೂಡ ಸೇಮ್ ಇರೋದಿಲ್ಲ. ಯಾವ ವರ್ಟೆಕ್ಸ್ ಕೂಡ ಸೇಮ್ ಇಲ್ಲ, ಹಾಗಾದರೆ ಇಂಟರ್ಸೆಕ್ಷನ್ ತೆಗೆಯುವಾಗ ಏನಾಗ್ತದೆ? ಯಾವ ವರ್ಟೆಕ್ಸ್ ಕೂಡ ಬರೋದಿಲ್ಲ. ವರ್ಟೆಕ್ಸ್ ಇಲ್ಲ ಅಂದರೆ ಎಡ್ಜ್ ಹೇಗೆ ಫಾರ್ಮ್ ಆಗ್ತದೆ? ಹಾಗಾದರೆ ಏನು ಖಾಲಿ ಉಳಿತದಲ್ವಾ, ಖಾಲಿಗೆ ಎಂಟಿ ಸೆಟ್ ಅಲ್ವಾ, ಎಂಟಿ ಗ್ರಾಫ್. ಥರ್ಡ್, ಫಾರ್ ಎನಿ ಗ್ರಾಫ್ G ಯೂನಿಯನ್ G, ಇಫ್ ವಿ ಡೂ ದಿ ಯೂನಿಯನ್ ಆಫ್ ಸೇಮ್ ಗ್ರಾಫ್. ಈ G ಒಟ್ಟಿಗೆ ಅದರ ಯೂನಿಯನ್ ತಗೊಂಡ್ರೆ ಸೇಮೇ ಗ್ರಾಫ್ ಬರೋದಲ್ವಾ. ಯಾಕಂದರೆ ರಿಪೀಟ್ ಆದದ್ದನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಒಂದೇ ಸಲ ಬರೆಯುವುದು, ಎರಡೆರಡು ಸಲ ಬರೆಯುವುದಿಲ್ಲ ರಿಪೀಟ್ ಅದು, ಹಾಗಾಗಿ ಸೇಮ್ ಗ್ರಾಫೇ ಬರ್ತದೆ. ಇಂಟರ್ಸೆಕ್ಷನ್ ಮಾಡುವಾಗ ಈಗ ಒಂದು ಸೆಟ್ ಇದ್ದು ಇಂಟರ್ಸೆಕ್ಷನ್ ಅದೇ ಸೆಟ್ನೊಟ್ಟಿಗೆ ಮಾಡಿದರೆ ಸೇಮ್ ಸೆಟ್ ಬರ್ತದೆ. ಹಾಗೆಯೇ ಗ್ರಾಫಲ್ಲಿ ಕೂಡ ಅದು ಹೋಲ್ಡ್ ಆಗ್ತದೆ. ರಿಂಗ್ ಸಮ್ ಏನಾಗ್ತದೆ? G ಇದ್ದು ರಿಂಗ್ ಸಮ್ G ಒಟ್ಟಿಗೆ ಮಾಡಿದರೆ ಎಲ್ಲ ಎಡ್ಜ್ ಕಾಮನ್ ಅಲ್ವಾ, ಎಲ್ಲ ಎಡ್ಜ್ ರಿಮೂವ್ ಆಗ್ತದೆ, ಉಳಿಯುವುದೇನು? ಎಲ್ಲ ವರ್ಟಿಸಸ್ ಅಲ್ವಾ. ವರ್ಟೆಕ್ಸ್ ಸೆಟ್ ಯೂನಿಯನ್ ಆಗ್ತದೆ G ಯಲ್ಲಿರುವಂತಹ ವರ್ಟೆಕ್ಸ್ ಸೆಟ್ ಯೂನಿಯನ್, ಹಾಗಾಗಿ ವರ್ಟೆಕ್ಸ್ ಇರ್ತದೆ, ಎಡ್ಜ್ ಏನಾಗ್ತದೆ? ಎರಡರಲ್ಲೂ ಇರುವಂತಹ ಎಡ್ಜ್ ಎಲ್ಲ ರಿಮೂವ್ ಮಾಡೋದು. ಎರಡು ಗ್ರಾಫ್ ಯಾವುದು? ಸೇಮ್ ಗ್ರಾಫ್ ಅಲ್ವಾ, ಹಾಗಾಗಿ ಎಲ್ಲ ಗ್ರಾಫ್ ಕೂಡ ರಿಪೀಟ್ ಆಗ್ತದೆ.
ಎಲ್ಲ ಎಡ್ಜ್ ಕೂಡ ರಿಪೀಟ್ ಆಗ್ತದೆ. ಹಾಗಾಗಿ ಎಲ್ಲ ಎಡ್ಜನ್ನು ನಾವು ರಿಮೂವ್ ಮಾಡಿದರೆ ಉಳಿಯುವಂಥದ್ದು ಖಾಲಿ ವರ್ಟಿಸಸ್. ಅದಕ್ಕೆ ನಾವೇನು ಹೇಳ್ತೇವೆ? ನಲ್ ಗ್ರಾಫ್. Fourth point, if G is a subgraph of G, then G ring sum G is also a subgraph of G after removal of edges in G. ಈಗ ಒಂದು G ಇದ್ದು G ಸಬ್ಗ್ರಾಫ್ ಆಯಿತು. ಈಗ ಅದರ ಎರಡರ ರಿಂಗ್ ಸಮ್ ಏನಾಗ್ತದೆ? ಅದು ಕೂಡ ಸಬ್ಗ್ರಾಫ್ ಆಗೇ ಇರ್ತದೆ ಆಫ್ಟರ್ ದ ರಿಮೂವಲ್ ಆಫ್ ಎಡ್ಜಸ್ ಫ್ರಮ್ G. ಈಗ ರಿಂಗ್ ಸಮ್ ಅಂದರೆ ಅಂತ ಹೇಳಿದರೆ ಏನು? ಎಲ್ಲ ಎಡ್ಜಸ್ ಅನ್ನು ರಿಮೂವ್ ಮಾಡಬೇಕಲ್ಲ. ಜಿ ಇದ್ರೊಂದು ಸಬ್ಗ್ರಾಫ್ ಆದ ಕಾರಣ ಈ ಜಿ ಇದ್ದಲ್ಲಿ ಈ ಎಡ್ಜಲ್ಲಿ ಇದು ಸಣ್ಣದು ಯಾವುದಾದ್ರೂ ಆಗಿರ್ತದೆ. ಒಂದು ಫುಲ್ ಆಗಿರ್ಬೋದು, ಒಂದು ಸಣ್ಣ ಯಾವುದಾದ್ರೂ ಗ್ರಾಫ್ ಆಗಿರ್ಬೋದು. ಈಗ ನಾನು ಅದೆಲ್ಲವನ್ನು ರಿಮೂವ್ ಮಾಡಿದರೆ ಉಳಿಯುವಂಥ ಗ್ರಾಫ್ ಉಂಟಲ್ವಾ, ಈ ಎಡ್ಜಸ್ ಎಲ್ಲ ರಿಮೂವ್ ಮಾಡಿ, ಈ ಜಿಯಲ್ಲಿರುವ ಎಡ್ಜಸ್ ಅನ್ನೆಲ್ಲ ರಿಮೂವ್ ಮಾಡಿ ಉಳಿಯುವಂಥ ಗ್ರಾಫ್ ಕೂಡ ಒಂದು ಸಬ್ ಗ್ರಾಫ್ ಆಗಿರ್ತದೆ. ಅದುವೇ ರಿಂಗ್ ಸಮ್ ಅಲ್ವಾ. ರಿಂಗ್ ಸಮ್ ಅಂದರೆ ಏನು? ಎಡ್ಜಸ್ ಎಲ್ಲ ರಿಮೂವ್ ಮಾಡುವಂಥದ್ದು, ಅಂದರೆ ಕಾಮನ್ ಇರುವಂಥ ಎಡ್ಜಸ್ ರಿಮೂವ್ ಮಾಡೋದು. ಜಿ ಒಂದು ಸಬ್ಗ್ರಾಫ್ ಆದ ಕಾರಣ ಜಿಯಲ್ಲಿರುವ ಎಲ್ಲ ಎಡ್ಜ್ ಕೂಡ ಕ್ಯಾಪಿಟಲ್ ದೊಡ್ಡ ಗ್ರಾಫ್ ಜಿಯಲ್ಲಿ ಇರ್ತದೆ. ಹಾಗಾಗಿ ಈ ಜಿಯಲ್ಲಿರುವ ಎಲ್ಲ ಗ್ರಾಫ್ ಎಡ್ಜಸ್ ರಿಮೂವ್ ಮಾಡಿದರೆ ಉಳಿಯುವಂಥ ಗ್ರಾಫ್ ಕೂಡ ಒಂದು ಸಬ್ಗ್ರಾಫ್ ಆಗಿ ಇರ್ತದೆ. Therefore, G ring sum small subgraph G is also written as G minus G. ಅಂದರೆ G ಇಂದ G ಯಲ್ಲಿರುವಂಥ ಎಲ್ಲ ಎಡ್ಜಸ್ ಅನ್ನು ರಿಮೂವ್ ಮಾಡೋದು, ವಿಚ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್ ಆಫ್ G ಅಂತ ಹೇಳ್ತೇವೆ. ಕಾಂಪ್ಲಿಮೆಂಟ್ ಅಂತ ಹೇಳ್ತೇವೆ. ಕಾಂಪ್ಲಿಮೆಂಟ್ ನಾವು ಸೆಟ್ ಥಿಯರಲ್ಲಿ ಮೈನಸ್ ಮಾಡೋದಲ್ವಾ. ಎ ಮೈನಸ್ ಬಿ ಅನ್ನು ಎ ಕಾಂಪ್ಲಿಮೆಂಟ್ ಬಿ ಅಂತ ಹೇಳ್ತೇವಲ್ವಾ. ಬಿ ಕಾಂಪ್ಲಿಮೆಂಟ್ ಅಂತ ಹೇಳೋದು. ಎ ಮೈನಸ್ ಬಿ ಅನ್ನು ಬಿ ಕಾಂಪ್ಲಿಮೆಂಟ್ ಅಂತ ಹೇಳ್ತೇವಲ್ವಾ. Fourth, decomposition. What is decomposition? A graph G is said to have been decomposed into two graphs, G1 and G2, if G1 union G2 is whole graph G, G1 intersection G2 is null graph. ಈಗ ನಾವು G ಅನ್ನು, ದೊಡ್ಡ ಗ್ರಾಫ್ G ಅನ್ನು ಯಾವಾಗ ಡಿಕಂಪೋಸ್ಡ್ ಆಗ್ತದೆ ಅಂತ ಹೇಳ್ತೇವೆ. ಡಿಕಂಪೋಸ್ಡ್ ಇಂಟು ಟೂ ಗ್ರಾಫ್ಸ್ ಅಂತ ಆ G ಅನ್ನು ಡಿಕಂಪೋಸ್ಡ್ ಇಂಟು ಟೂ ಗ್ರಾಫ್ ಅಂತ ಯಾವಾಗ ಹೇಳ್ಬೋದು ಅಂತ ಹೇಳಿದ್ರೆ, ಈ ಎರಡು ಗ್ರಾಫ್ ಇದ್ದು ಯೂನಿಯನ್ G ಆಗಿರಬೇಕು ಮತ್ತು ಇಂಟರ್ಸೆಕ್ಷನ್ ನಲ್ ಗ್ರಾಫ್ ಆಗಿರಬೇಕು. ಐ ವಿಲ್ ಗಿವ್ ದ ಎಕ್ಸಾಂಪಲ್. ಈ ಒಂದು ಗ್ರಾಫ್ ತಗೊಂಡೆ. ಈ ಗ್ರಾಫಲ್ಲಿ G1 ಮತ್ತು G2 ಆಗಿ ಬರುತ್ತೆ. ಈಗ ನೋಡುವ, G1 ಯೂನಿಯನ್ G2 ಏನಾಗ್ತದೆ? ಇದು ಎರಡರ ಯೂನಿಯನ್ ಮಾಡಿದರೆ ಏನಾಗ್ತದೆ ನೋಡಿ. ಯೂನಿಯನ್ ಮಾಡಿದಾಗ ಇದುವೇ ಗ್ರಾಫ್ ಬರ್ತದೆ. ಇಂಟರ್ಸೆಕ್ಷನ್ ಮಾಡಿದರೆ ಏನಾಗ್ತದೆ? ಯಾವುದು ಉಳಿತದೆ? V2 ಮತ್ತು V3 ಮಾತ್ರ ಉಳಿತದೆ. ಅದು ನಲ್ಲ ಗ್ರಾಫ್ ಅಲ್ವಾ. ಹಾಗಾಗಿ ನಾನು ಈ ಗ್ರಾಫ್ G ಅನ್ನು ಡಿಕಂಪೋಸ್ಡ್ ಇಂಟು G1 ಆ್ಯಂಡ್ G2 ಅಂತ ಹೇಳ್ಬೋದು. ಅಂದರೆ ಒಂದು ಗ್ರಾಫನ್ನು ಎರಡು ಗ್ರಾಫ್ ಆಗಿ ಸೆಪ್ರೇಟ್ ಮಾಡ್ಬೋದು. ನಮಗೆ ಎರಡು ಸಬ್ ಗ್ರಾಫ್ ಆಗಿ ಮಾಡ್ಬೋದು. ಆ ಸಬ್ ಗ್ರಾಫ್ಸ್ ಹೇಗಿರಬೇಕಂದ್ರೆ ಅದರ ಯೂನಿಯನ್ ನನ್ನ ಗ್ರಾಫ್ G ಆಗಿರಬೇಕು. ಇಂಟರ್ಸೆಕ್ಷನ್ ಮಾಡಿದಾಗ ನಲ್ ಗ್ರಾಫ್ ಆಗೋದಾದರೆ ನಾನು ನನ್ನ ಗ್ರಾಫ್ G ಅನ್ನು ಇಟ್ ಈಸ್ ಡಿಕಂಪೋಸ್ಡ್ ಇಂಟು ಸಬ್ ಗ್ರಾಫ್ಸ್ ಅಂತ ಹೇಳ್ಬೋದು, G1 ಆ್ಯಂಡ್ G2. ಇಲ್ಲಾಂದರೆ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಅದರ ಡಿಕಂಪೋಸ್ ಮಾಡಲಿಕ್ಕೆ ಆಗದಿದ್ದರೆ ಅದನ್ನು ಡಿಕಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಡಿಕಂಪೋಸ್ ಮಾಡಲಿಕ್ಕೆ ಆದರೆ ಡಿಕಂಪೋಸ್ ಹೇಗಿರ್ಬೋದು? ಆ ಎರಡು ಸಬ್ ಗ್ರಾಫ್ ನನಗೆ ಸಿಗಬೇಕು. ಆ ಸಬ್ ಗ್ರಾಫ್ ಇದು ಯೂನಿಯನ್ ಹೋಲ್ ಗ್ರಾಫ್ ಆಗಿರಬೇಕು ಮತ್ತು ಇಂಟರ್ಸೆಕ್ಷನ್ ನಲ್ ಗ್ರಾಫ್ ಆಗಿರಬೇಕು ಅಂತ ಎರಡು ಸಬ್ ಗ್ರಾಫ್ ನನಗೆ ಐಡೆಂಟಿಫೈ ಮಾಡಲಿಕ್ಕೆ ಆದರೆ ಆ ಗ್ರಾಫನ್ನು ಡಿಕಂಪೋಸ್ಡ್ ಇಂಟು ಸಬ್ ಗ್ರಾಫ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಡಿಲೀಷನ್. ಈಗ ವರ್ಟೆಕ್ಸ್ ಅನ್ನು ಡಿಲೀಟ್ ಮಾಡೋದು ಮತ್ತು ಎಡ್ಜ್ ಅನ್ನು ಒಂದು ಗ್ರಾಫಿಂದ ಡಿಲೀಟ್ ಮಾಡೋದು ಹೇಗೆ ಅಂತ ನೋಡುವ. ಅದರ ಡೆಫಿನೇಷನ್ ನೋಡುವ. If Vi is a vertex in graph G, then G minus Vi denotes a subgraph of G obtained by deleting Vi from G. ಈಗ Vi ಒಂದು ವರ್ಟೆಕ್ಸ್ ಆದರೆ then G minus Vi, suppose here I will take V1. ಇಲ್ಲಿ V1 ಅಂತ ಉಂಟಲ್ವಾ, ಈ ಒಂದು ಗ್ರಾಫಲ್ಲಿ Gಯಲ್ಲಿ. If Vi is a vertex in a graph G, then G minus Vi
denotes a subgraph of G obtained by deleting Vi from G. ಡಿಲೀಷನ್ ಅಂದರೆ ಏನು ಹೇಳಿದರೆ ವಿ ಐಯನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ಹೇಳಿದರೆ ವಿ ಐಯನ್ನು ಡಿಲೀಟ್ ಮಾಡಿದ ನಂತರ ನನಗೆ ಒಂದು ಸಬ್ಗ್ರಾಫ್ ಸಿಗಬೇಕು. ಮತ್ತು ನೆಕ್ಸ್ಟ್ ಒನ್, ಈಗ ವಿ ಐಯನ್ನು ಈ V1 ಅನ್ನು ಡಿಲೀಟ್ ಮಾಡಿದ ನಂತರ ಸಿಗುವಂತಹ ಸಬ್ಗ್ರಾಫನ್ನು ಒಂದು ಸಬ್ಗ್ರಾಫ್ ಸಿಕ್ಕಿದ್ರೆ ನನಗೆ ಜಿ ಇದ್ದು ಡಿಲೀಷನ್ ಆಫ್ ವಿ ಐ ಅಂತ ಹೇಳ್ಬೋದು. ಆಮೇಲೆ deletion of a vertex always implies deletion of all edges incident on the vertex. ಅಂದರೆ ಒಂದು ವರ್ಟೆಕ್ಸ್ ಅನ್ನು ಡಿಲೀಟ್ ಮಾಡೋದಂತ ಹೇಳಿದರೆ ಆ ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗಿರುವಂಥ ಎಲ್ಲ ಎಡ್ಜಸ್ ಅನ್ನು ಡಿಲೀಟ್ ಮಾಡುವಂಥದ್ದು. ಒಂದು ವರ್ಟೆಕ್ಸ್ ಅನ್ನು ಡಿಲೀಟ್ ಮಾಡಿದ ನಂತರ ನನಗೆ ಸಬ್ಗ್ರಾಫ್ ಸಿಗಬೇಕು. ಆ ಸಬ್ಗ್ರಾಫಲ್ಲಿ ಯಾವುದೆಲ್ಲ ಡಿಲೀಟ್ ಆಗಿರ್ತದೆ? ಒಂದು ವರ್ಟೆಕ್ಸ್ ಡಿಲೀಟ್ ಆಗಿರ್ತದೆ, ಮತ್ತು ಅದಕ್ಕೆ ಇನ್ಸಿಡೆಂಟ್ ಆಗಿರುವ ಎಲ್ಲ ಎಡ್ಜಸ್ ಡಿಲೀಟ್ ಆಗಿರ್ತದೆ. ಈಗ ನಾನಿಲ್ಲಿ V1 ಅನ್ನು ರಿಮೂವ್ ಮಾಡಿದಾಗ ಯಾವ ಸಬ್ಗ್ರಾಫ್ ನನಗೆ ಉಳಿತದೆ? ಇಷ್ಟು ಮಾತ್ರ ಉಳಿಯುವುದು. ಯಾಕೆ? ಈ ಎ ಮತ್ತು ಬಿ ಕೂಡ V1ಗೆ ಇನ್ಸಿಡೆಂಟ್ ಆಗಿದೆ, ಅದು ಹೋಗ್ತದೆ. ಹಾಗಾಗಿ ಇಷ್ಟು ಗ್ರಾಫ್ ನನಗೆ ಉಳಿತದೆ. ನೆಕ್ಸ್ಟ್, ಡಿಲೀಷನ್ ಆಫ್ ಎಡ್ಜ್. If Ej is an edge in G, then G minus Ej is a subgraph of G obtained by deleting Ej from G. Ej ಅನ್ನು G ಇಂದ ಡಿಲೀಟ್ ಮಾಡಿದಾಗ ಸಿಗುವಂಥದ್ದು ನನಗೆ ಒಂದು ಸಬ್ಗ್ರಾಫ್. ಅದನ್ನು G ಮೈನಸ್ Ej ಅಂತ ಹೇಳ್ತೇವೆ. ಆಗ ಒಂದು ವರ್ಟೆಕ್ಸ್ Vi ಅನ್ನು ರಿಮೂವ್ ಮಾಡಿದಾಗ ಸಿಕ್ಕಿದ ಸಬ್ಗ್ರಾಫನ್ನು G ಮೈನಸ್ Vi ಅಂತ ಹೇಳ್ತೇವೆ. ಈಗ ಅಲ್ಲಿ ಏನಾಯಿತು? Vi ಡಿಲೀಟ್ ಮಾಡಿದಾಗ ಅದಕ್ಕೆ ಇನ್ಸಿಡೆಂಟ್ ಆಗಿರುವಂತಹ ಎಲ್ಲ ಎಡ್ಜಸ್ ಹೋಯಿತು. ಬಟ್ ನಾನೊಂದು Ej ಅನ್ನು ಡಿಲೀಟ್ ಮಾಡಬೇಕಾದ್ರೆ ಅದಕ್ಕೆ ಇನ್ಸಿಡೆಂಟ್ ಆಗಿರೋ ಯಾವ ವರ್ಟೆಕ್ಸ್ ಕೂಡ ಹೋಗುವುದಿಲ್ಲ, ಎಡ್ಜ್ ಮಾತ್ರ ನನಗೆ ಹೋಗುದು. ಸಿ ಹಿಯರ್, ಡಿಲೀಷನ್ ಆಫ್ ಎನ್ ಎಡ್ಜ್ ಡಸ್ ನಾಟ್ ಇಂಪ್ಲೈ ಡಿಲೀಷನ್ ಆಫ್ ಇಟ್ಸ್ ವರ್ಟಿಸಸ್, ಇಟ್ಸ್ ಎಂಡ್ ವರ್ಟಿಸಸ್. ಈಗ ಒಂದು ಎಡ್ಜನ್ನು ಡಿಲೀಟ್ ಮಾಡ್ತೇವೆ ಅಂತ ಹೇಳಿದರೆ ಅದರ ಎಂಡ್ ವರ್ಟಿಸಸ್ ಎರಡು ರಿಮೂವ್ ಆಗುತ್ತಿಲ್ಲ, ಅದನ್ನು ಡಿಲೀಟ್ ಮಾಡೋದು ಅಂತ ಹೇಳುವುದಿಲ್ಲ ನಾವು. ಆದರೆ ಒಂದು ವರ್ಟೆಕ್ಸ್ ಡಿಲೀಟ್ ಆಗುವಾಗ ಅದಕ್ಕೆ ಇನ್ಸಿಡೆಂಟ್ ಆಗಿರುವ ಎಲ್ಲ ಎಡ್ಜಸ್ ಕೂಡ ಡಿಲೀಟ್ ಆಗ್ತದೆ. ದ ಡಿಲೀಷನ್ ಆಫ್ ಎಡ್ಜ್ ಆಲ್ಸೋ ರಿಟನ್ ಆಸ್ ರಿಂಗ್ ಸಮ್ ಆಫ್ ದ ಗ್ರಾಫ್ ವಿತ್ ದ ಎಡ್ಜ್. ಯಾಕೆ? ಈಗ ಒಂದು ಗ್ರಾಫ್, ಇಲ್ಲಿಂದ ನಾನು ಎಡ್ಜ್ ಬಿ ಅನ್ನು ರಿಮೂವ್ ಮಾಡ್ತೇನೆ, ಹೋಯ್ತಲ್ವಾ? ಏನು ಉಳಿತು? ಈ ಗ್ರಾಫ್ ನನಗೆ ಉಳಿಯಿತು. ಎಷ್ಟು ಉಳಿಯಿತು? ಹೀಗೆ ಉಳಿಯಿತು. ಇದೊಂದು ಗ್ರಾಫ್ ನನಗೆ ಉಳಿಯಿತು. ಇದನ್ನು ಹೇಗೆ ಹೇಳ್ಬೋದು ನಾನು? ಜಿ ರಿಂಗ್ ಸಮ್ ವಿತ್ Ej ಅಂತ ಹೇಳ್ಬೋದು. ಜಿ ಅಂದರೆ ಈ ಗ್ರಾಫ್ ಅಲ್ವಾ, Ej ಯಾವುದು? ಬಿ, ಒಂದು ವರ್ಟೆಕ್ಸ್ ಬಿ. ಇದೆರಡು ರಿಂಗ್ ಸಮ್ ಮಾಡಿದಾಗ ಏನಾಗ್ತದೆ? ಇದರ ವರ್ಟೆಕ್ಸ್ ಯಾವುದು? ಇದು V1, ಇದು V3. ರಿಂಗ್ ಸಮ್ ಮಾಡುವಾಗ ಎಲ್ಲ ಇದೊಂದು ಗ್ರಾಫ್ ಜಿ, ಇದೊಂದು Ej, ಇದರ ವರ್ಟೆಕ್ಸ್ V1 ಮತ್ತು V3. ಇದರ ರಿಂಗ್ ಸಮ್ ಏನಾಗ್ತದೆ? ಯೂನಿಯನ್ ಆಫ್ ಆಲ್ ದ ವರ್ಟಿಸಸ್. ಈಗ V1, V2, V3, V4, V5 ಇಲ್ಲಿ ಯಾವುದೆಲ್ಲ V1 ಮತ್ತು V3 ಅದು ಇಲ್ಲಿ ಉಂಟು, ಇಲ್ಲಿ ಉಂಟಲ್ವಾ? ಎಲ್ಲ 5 ವರ್ಟಿಸಸ್ ಉಂಟು. ಮತ್ತೇನು? ಎಡ್ಜಸ್ ಎಲ್ಲ ಉಂಟು, ಬಟ್ ಎರಡರಲ್ಲೂ ಇರುವಂಥದ್ದು ಇಲ್ಲ. ಎರಡರಲ್ಲೂ ಇರುವಂಥ ಎಡ್ಜ್ ಯಾವುದು? ಬಿ ಅಲ್ವಾ? ಅದನ್ನು ಬಿಟ್ಟು ಬಾಕಿ ಎಲ್ಲ ಹಾಕುವ. ಆಗ ಸಿಕ್ಕಿದ್ದು ಕೂಡ ಇದ್ವೇ ಅಲ್ವಾ ನನಗೆ ಗ್ರಾಫ್. ಸೊ G minus Ej can also be written as G ring sum Ej. ಇಲ್ಲಿ ನೋಡಿ, ನಾನು ಇಲ್ಲಿಂದ ಒಂದು ವರ್ಟೆಕ್ಸ್ ರಿಮೂವ್ ಮಾಡೋದು ಹೇಗೆ, ಎಡ್ಜ್ ರಿಮೂವ್ ಮಾಡೋದು ಹೇಗೆ ಅಂತ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಇಫ್ ದಿಸ್ ಇಸ್ ಅ ಗ್ರಾಫ್ G, ಇಫ್ ಐ ರಿಮೂವ್ Vi ಅನ್ನು ರಿಮೂವ್ ಮಾಡಿದರೆ ವಿಗೆ ಇನ್ಸಿಡೆಂಟ್ ಆಗಿ ಎಷ್ಟು ಎಡ್ಜ್ ಉಂಟು? 1, 2, 3, 4, 5 ಎಡ್ಜ್ ಉಂಟು. ಆ 5 ಎಡ್ಜನ್ನು ರಿಮೂವ್ ಮಾಡಿದಾಗ ಉಳಿಯುವಂಥ ಗ್ರಾಫ್ ಯಾವುದು? ಎಡ್ಜ್ ಮಾತ್ರ ರಿಮೂವ್ ಮಾಡಿ, ಇಲ್ಲಿ ಒಂದು ವರ್ಟೆಕ್ಸ್ ಉಂಟು, ಅದು ರಿಮೂವ್ ಮಾಡಲಿಕ್ಕಿಲ್ಲ, ಅದು ಇಲ್ಲಿ ಉಂಟು. ಬಾಕಿ ಉಳಿದದೆಲ್ಲ ಇಷ್ಟು ಗ್ರಾಫ್. ವರ್ಟೆಕ್ಸ್ ರಿಮೂವ್ ಮಾಡಿದರೆ 5 ಎಡ್ಜ್ ರಿಮೂವ್ ಆಯಿತು, ಒಂದು ವರ್ಟೆಕ್ಸ್ ರಿಮೂವ್ ಆಯಿತು. ಈಗ ನಾನು G ಮೈನಸ್ Ej ಮಾಡ್ತೇನೆ, ಇದೊಂದು Ej. ಈ Ej ಅನ್ನು ರಿಮೂವ್ ಮಾಡಿದರೆ ಏನಾಗ್ತದೆ? ಖಾಲಿ ಎಡ್ಜ್ ಮಾತ್ರ ಹೋಯಿತು, ಬಾಕಿ ಎಲ್ಲ ಹಾಗೆಯೇ ಇರ್ತದೆ. Now fusion. A pair of vertices A and B in a graph G are said to be fused
or merged or identified if the two vertices are replaced by a single new vertex. ಎರಡು vertices single vertex ಆಗ್ತದೆ, such that every edge that was incident on either A or B or on both is incident on the new vertex. ಫ್ಯೂಷನ್ ಅಂತ ಹೇಳಿದರೆ ನಮ್ಮ ಎರಡು ಪೇರ್, ನಾನು ಎರಡು ವರ್ಟೆಕ್ಸ್ ಎ ಮತ್ತು ಬಿ ತೆಕ್ಕೊಳ್ತೇನೆ. ಆ ಎ ಮತ್ತು ಬಿ ವರ್ಟೆಕ್ಸನ್ನು ಫ್ಯೂಸ್ ಮಾಡೋದು ಏನಂತ ಹೇಳಿದರೆ, ಯಾವಾಗ ಫ್ಯೂಸ್ ಆಗಿದೆ ಅಂತ ಹೇಳ್ತೇವೆ ಅಂದರೆ ಆ ಎರಡು ವರ್ಟೆಕ್ಸ್ ಕೂಡ ಇನ್ನೊಂದು ನ್ಯೂ ವರ್ಟೆಕ್ಸ್ ಆಗಿ ಚೇಂಜ್ ಆಗ್ತದೆ. ಇನ್ನು ಹೊಸ ಗ್ರಾಫಲ್ಲಿ ನ್ಯೂ ವರ್ಟೆಕ್ಸ್ ಸಿಂಗಲ್ ವರ್ಟೆಕ್ಸ್ ಆಗಿ ಚೇಂಜ್ ಆಗ್ತದೆ. ಎ ಮತ್ತು ಬಿ ವರ್ಟೆಕ್ಸ್ ಸಿಂಗಲ್ ವರ್ಟೆಕ್ಸ್ ಆಗಿ ಚೇಂಜ್ ಆಗ್ತದೆ. ಮತ್ತು ಬೇರೆ ಯಾವುದೇ ವರ್ಟೆಕ್ಸಿಂದ ಎಗೆ ಬಂದಂತಹ, ಎಗೆ ಇನ್ಸಿಡೆಂಟ್ ಆದ ಎಡ್ಜ್ ಆ ಹೊಸ ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗ್ತದೆ. ಬಿಗೆ ಇನ್ಸಿಡೆಂಟ್ ಆದದ್ದು ಕೂಡ ಹೊಸ ವರ್ಟೆಕ್ಸ್ಗೆ ಇನ್ಸಿಡೆಂಟ್ ಆಗ್ತದೆ. ಎ ಮತ್ತು ಬಿ ಎರಡಕ್ಕೂ ಇನ್ಸಿಡೆಂಟ್ ಆಗಿದ್ದರೆ ನಾವು ಅದನ್ನು ಪ್ಯಾರಲಲ್ ಎಡ್ಜಸ್ಸಿಂದ ತೋರಿಸ್ತೇವೆ. ಎರಡು ಇನ್ಸಿಡೆಂಟ್ ಆಗಲೇಬೇಕು. The fusion of two vertices does not alter the number of edges. ಎರಡು ವರ್ಟೆಕ್ಸ್ ಫ್ಯೂಸ್ ಆಯ್ತು ಅಂತ ಹೇಳಿದರೆ ಅದರ ಎಡ್ಜಸ್ ಚೇಂಜ್ ಆಗೋದಿಲ್ಲ. ಹಳೆ ಗ್ರಾಫಲ್ಲಿ ಎಷ್ಟು ಎಡ್ಜ್ ಉಂಟು ಅದೇ ಹೊಸ ಗ್ರಾಫಲ್ಲಿ ಕೂಡ ಇರ್ತದೆ. ಆದರೆ ಏನಾಗ್ತದೆ, ಬಟ್ ರೆಡ್ಯೂಸಸ್ ದ ನಂಬರ್ ಆಫ್ ವರ್ಟಿಸಸ್ ಬೈ 1. ಎರಡು ವರ್ಟೆಕ್ಸನ್ನು ಫ್ಯೂಸ್ ಮಾಡಿ ಒಂದು ಮಾಡಿದ್ವಲ್ಲ, ಹಾಗಾಗಿ ಒಂದು ವರ್ಟೆಕ್ಸ್ ಕಡಿಮೆ ಆಗ್ತದೆ. ಸಿ ದ ಎಕ್ಸಾಂಪಲ್ ಹಿಯರ್, ಇಫ್ ದಿಸ್ ಇಸ್ ಅ ಗ್ರಾಫ್, ನಾನು ಈಗ ನೋಡಿ ಇಲ್ಲಿ ಎ ಮತ್ತು ಬಿ ಅನ್ನು ಫ್ಯೂಸ್ ಮಾಡ್ತೇನೆ ಅಂತ ತಿಳ್ಕೊಳ್ಳುವ. ಎ ಮತ್ತು ಬಿ ಫ್ಯೂಸ್ ಮಾಡಿದಾಗ ಒಂದು ಸಿಂಗಲ್ ವರ್ಟೆಕ್ಸ್ ಆಗ್ತದೆ. ಎಗೆ ಯಾವುದೆಲ್ಲ ಎಡ್ಜ್ ಇನ್ಸಿಡೆಂಟ್ ಆಗಿದೆ? ಎಡ್ಜ್ 4 ಇನ್ಸಿಡೆಂಟ್ ಆಗಿದೆ, ಮತ್ತೆ ಎಡ್ಜ್ 1 ಇನ್ಸಿಡೆಂಟ್ ಆಗಿದೆ. ಬಿಗೆ ಯಾವುದೆಲ್ಲ ಎಡ್ಜ್ 3, ಎಡ್ಜ್ 6, ಎಡ್ಜ್ 5 ಇನ್ಸಿಡೆಂಟ್ ಆಗಿದೆ. ಈಗ ಅದೆಲ್ಲ ಇನ್ಸಿಡೆಂಟ್ ಆಗಬೇಕು ಹೊಸ ವರ್ಟೆಕ್ಸಲ್ಲಿ. ನಾನು ಎ ಮತ್ತು ಬಿ ಅನ್ನು ಸಿಂಗಲ್ ವರ್ಟೆಕ್ಸ್ ಎ ಬಿ ಅಂತ, ಬೇರೆ ಹೆಸರು ಡಿ ಇ ಎಫ್ ಇಲ್ಲಿ ಉಂಟು, ಕೆ ಏನಾದರೂ ಡಿನೋಟ್ ಮಾಡ್ಬೋದು. ನಾನು ಬ್ರ್ಯಾಕೆಟಲ್ಲಿ ಎ ಬಿ ಅಂತ ಹಾಕಿದ್ದೇನೆ. ಆರ್ಡರ್ ಪೇರ್ ಅಲ್ಲ ಅದೊಂದು ಹೊಸ ವರ್ಟೆಕ್ಸ್. ಈಗ ಎಗೆ ಇನ್ಸಿಡೆಂಟ್ ಆದದನ್ನೆಲ್ಲ ಹಾಕುವ. ಎಗೆ ಯಾವುದೆಲ್ಲ ಇನ್ಸಿಡೆಂಟ್ ಆಗಿದೆ? ಇ ಇಂದ ಒಂದು ವರ್ಟೆಕ್ಸ್ ಇನ್ಸಿಡೆಂಟ್ ಆಯಿತು. ಎಗೆ ಇನ್ಸಿಡೆಂಟ್ ಆದನ್ನು ನಾನು ಎ ಬಿಗೆ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ದೇನೆ. ಎಲ್ಲಿ ಎಡ್ಜ್ ಹಾಕಿದ್ವಲ್ಲ. ಆಮೇಲೆ ಎಗೆ ಸಿ ಇಂದ ಬಂತು, ಅದನ್ನು ಹೀಗೆ ಹಾಕಿದ್ದೇನೆ 4th ವರ್ಟೆಕ್ಸ್. ಹಾಗೆ ಬಿಗೆ ನೋಡುವ, ಎಲ್ಲಿಂದ ಆಗಿದೆ? ಬಿಗೆ ಸಿ ಇಂದ ಹೋಗಿದೆ, ಎಡ್ಜ್ 5 ಅದನ್ನು ಹಾಕಿದ್ವಿ. ಬಿಗೆ ಡಿ ಇಂದ ಹೋಗಿದೆ, ಅದು ಉಂಟು. ಬಿಗೆ ಎಫ್ ಇಂದ ಹೋಗಿದೆ, ಅದು ಕೂಡ ಉಂಟು. ಮತ್ತೆ ಸಿ ಮತ್ತು ಡಿ ಅನ್ನು ಕನೆಕ್ಟ್ ಮಾಡ್ಬೋದು. ಬೇರೆ ಏನು ಬಾಕಿ ಉಂಟು? ಎ ಮತ್ತು ಬಿಗೆ ಎ ಮತ್ತು ಬಿ ನ ನಡುವೆ ಒಂದು ಎಡ್ಜ್ ಇದೆ. ಅದು ಫ್ಯೂಸ್ ಆದ ಕಾರಣ ನಾನು ಅದನ್ನು ಎ ಮತ್ತು ಬಿ ಎರಡು ಕೂಡ ಇಲ್ಲೇ ಉಂಟು, ಅದನ್ನು ಸೆಲ್ಫ್ ಲೂಪಲ್ಲಿ ತೋರಿಸ್ತೇನೆ. ಸೆಲ್ಫ್ ಲೂಪ್. ಎ ಮತ್ತು ಬಿ ಎರಡು ಫ್ಯೂಸ್ ಆಯಿತು. ಫ್ಯೂಸ್ ಆಗುವ ಮೊದಲು ಎ ಮತ್ತು ಬಿ ಯ ನಡುವೆ ಒಂದು ಎಡ್ಜ್ ಇದ್ದರೆ ಅದನ್ನು ನಾವು ಸೆಲ್ಫ್ ಲೂಪಲ್ಲಿ ತೋರಿಸ್ತೇವೆ. ಮತ್ತು ಒಂದು ವರ್ಟೆಕ್ಸ್ ಎಗೂ ಕನೆಕ್ಟ್ ಆಗಿದೆ, ಬಿಗೂ ಕನೆಕ್ಟ್ ಆಗಿದೆ ಒಂದು ಎಡ್ಜಿಂದ. ಇಲ್ಲಿ ನೋಡಿ, ಯಾವುದು? ಸಿ ಅಲ್ವಾ? ಸಿ ಎಗೂ ಕನೆಕ್ಟ್ ಆಗಿದೆ, ಬಿಗೂ ಕನೆಕ್ಟ್ ಆಗಿದೆ. ಹಾಗಾಗಿ ಹೊಸ ಇದರಲ್ಲಿ ಫ್ಯೂಸ್ ಮಾಡಿದ ನಂತರ ಬರುವ ಹೊಸ ಗ್ರಾಫಲ್ಲಿ ಸಿ ಇಂದ ಆ ಪಾಯಿಂಟಿಗೆ ಎರಡು ಪ್ಯಾರಲಲ್ ಎಡ್ಜ್ ಹೋಗ್ತದೆ. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕೆಲವು ಗ್ರಾಫ್ಸ್ ಕೊಡ್ತೇನೆ, ಅದರಲ್ಲಿ ಎಲ್ಲ ಆಪರೇಷನ್ಸ್ ನೀವು ಮಾಡಬೇಕು. ನೆಕ್ಸ್ಟ್ ಥಿಯರಮ್. A connected graph G is an Euler graph if and only if it can be decomposed into circuits. ಒಂದು ಕನೆಕ್ಟೆಡ್ ಗ್ರಾಫನ್ನು ಯಾವಾಗ ಆಯ್ಲರ್ ಗ್ರಾಫ್ ಆಗಿದ್ರೆ ಆ ಕನೆಕ್ಟೆಡ್ ಗ್ರಾಫ್ ಅದನ್ನು ನಾನು ಸರ್ಕ್ಯೂಟ್ ಆಗಿ ಡಿಕಂಪೋಸ್ ಮಾಡ್ಬೋದು. ಅಂದರೆ ನಾನು ಸೆಪ್ರೇಟ್ ಮಾಡ್ಬೋದು, ಒಂದೊಂದು ಸರ್ಕ್ಯೂಟ್ ಆಗಿ ಅದನ್ನು ಡಿಕಂಪೋಸ್ ಮಾಡ್ಬೋದು, ಅಂದರೆ ಡಿವೈಡ್ ಮಾಡ್ಬೋದು ಅಂತ. ಹಾಗೆಯೇ ನನ್ನ ಒಂದು ಕನೆಕ್ಟೆಡ್ ಗ್ರಾಫನ್ನು ನಾನು ಸರ್ಕ್ಯೂಟ್ ಆಗಿ ಡಿವೈಡ್ ಮಾಡಲಿಕ್ಕೆ ಆಗೋದಾದರೆ ಆ ಕನೆಕ್ಟೆಡ್ ಗ್ರಾಫ್ ಆಯ್ಲರ್ ಗ್ರಾಫ್ ಆಗಿರ್ತದೆ ಅಂತ ನಾವು ಪ್ರೂವ್ ಮಾಡಬೇಕು. ಫಸ್ಟ್ ನಾನು ಇಂಡೈರೆಕ್ಟ್ ಪಾರ್ಟ್ ಪ್ರೂವ್ ಮಾಡ್ತೇನೆ. ಫಾರ್ ದ ಇಂಡೈರೆಕ್ಟ್ ಪಾರ್ಟ್
Assume, suppose a graph G can be decomposed into circuits. ಒಂದು ಗ್ರಾಫ್ ಸರ್ಕ್ಯೂಟ್ ಆಗಿ ಡಿಕಂಪೋಸ್ ಆಗೋದಾದ್ರೆ ಏನಾಗ್ತದೆ ಏನು ಅಂತ ಹೇಳ್ಬೋದು. G is a union of edge disjoint circuit. ಈಗ ಒಂದು ಗ್ರಾಫ್ ಅನ್ನು ಅದು ಕನೆಕ್ಟೆಡ್ ಅಲ್ವಾ. ಈಗ ಒಂದು ಗ್ರಾಫ್ ಅನ್ನು ನಾನು ಡಿಫ್ರೆಂಟ್ ಸರ್ಕ್ಯೂಟ್ ಆಗಿ ಡಿಕಂಪೋಸ್ ಅಂದರೆ ಸೆಪರೇಟ್ ಮಾಡಿದೆ. ಆಮೇಲೆ ಏನು ಹೇಳ್ಬೋದು ನಾನು ಗ್ರಾಫನ್ನು ಅದು ಕನೆಕ್ಟ್ ಆದ ಕಾರಣ ಯೂನಿಯನ್ ಆಫ್ ಎಡ್ಜ್ ಡಿಸ್ಜಾಯಿಂಟ್ ಸರ್ಕ್ಯೂಟ್ ಅಂತ ಹೇಳ್ಬೋದಲ್ವಾ. ಯಾಕೆ ಎಡ್ಜ್ ಡಿಸ್ಜಾಯಿಂಟ್ ಅಂತ ಹೇಳ್ತೇವೆ ನಾವು? ಯಾಕಂದರೆ ಡಿಕಂಪೋಸ್ಡ್ ಆದಾಗ ಏನಾಗ್ತದೆ, ಎಲ್ಲ ಗ್ರಾಫ್ ಇದ್ದು ಇಂಟರ್ಸೆಕ್ಷನ್ ನಲ್ ಗ್ರಾಫ್ ಆಗಿರ್ತದೆ. ಹಾಗಾಗಿ ಒಂದು ಎಡ್ಜ್ ಕೂಡ ಕಾಮನ್ ಇರುವುದಿಲ್ಲ ಇಂಟರ್ಸೆಕ್ಷನಲ್ಲಿ. ಹಾಗಾಗಿ ನಾನು ಎಡ್ಜ್ ಡಿಸ್ಜಾಯಿಂಟ್ ಸರ್ಕ್ಯೂಟ್ ಅಂತ ಹೇಳೋದು. ಇಸ್ ಅ ಯೂನಿಯನ್ ಆಫ್ ಎಡ್ಜ್ ಡಿಸ್ಜಾಯಿಂಟ್ ಸರ್ಕ್ಯೂಟ್. Since degree of every vertex in a circuit is 2. ನಾವು ಸರ್ಕ್ಯೂಟ್ ಡಿಫೈನ್ ಮಾಡುವಾಗ ಹೇಳಿದ್ದೇವೆ ವರ್ಟಿಸಸ್ ಎಲ್ಲ ವರ್ಟೆಕ್ಸ್ ಇದ್ದು ಡಿಗ್ರಿ ಯಾವಾಗಲೂ 2 ಆಗಿರ್ತದೆ ಒಂದು ಸರ್ಕ್ಯೂಟಲ್ಲಿ. ಸರ್ಕ್ಯೂಟದ ಡೆಫಿನೇಷನ್ ಎಲ್ಲ ನೋಡಿಕೊಳ್ಳಿ. ನೆಕ್ಸ್ಟ್ ಇಷ್ಟ ಆಯ್ತಲ್ವಾ. ಈಗ ಒಂದು ಸರ್ಕ್ಯೂಟಲ್ಲಿರುವ ಎಲ್ಲ ಎಡ್ಜಿದ್ದು ಡಿಗ್ರಿ 2 ಆಗಿದ್ರೆ ಒಂದು ಸರ್ಕ್ಯೂಟಲ್ಲಿ ಎಲ್ಲ ಸರ್ಕ್ಯೂಟ್ ಇದ್ದು ಕೂಡ ಎಡ್ಜಸ್ ಇದ್ದು ಡಿಗ್ರಿ 2 ಅಲ್ವಾ, ವರ್ಟೆಕ್ಸ್ ಇದ್ದು ಡಿಗ್ರಿ 2 ಆಗ್ತದೆ. ಎಲ್ಲ ಸರ್ಕ್ಯೂಟ್ ಇದ್ದು ಯೂನಿಯನ್ ಮಾಡುವಾಗ ಏನಾಗ್ತದೆ, ನನ್ನ ಹೊಸ ಗ್ರಾಫ್ ಅಲ್ವಾ ಇಲ್ಲಿ ಹೇಳಿದ್ದೇನೆ ನಾನು, ಜಿ ಇಸ್ ಅ ಯೂನಿಯನ್ ಆಫ್ ಎಡ್ಜ್ ಡಿಸ್ಜಾಯಿಂಟ್ ಸರ್ಕ್ಯೂಟ್. ಆ ಎಲ್ಲ ಸರ್ಕ್ಯೂಟ್ ಇದ್ದು ಯೂನಿಯನ್ ಮಾಡುವಾಗ ನನಗೆ ಜಿ ಸಿಗ್ತದೆ. ಈಗ ಎಲ್ಲದರದ್ದು ಡಿಗ್ರಿ 2 ಆಗಿದ್ರೆ ಯೂನಿಯನ್ ಮಾಡುವಾಗ ನನಗೆ ಏನಾಗ್ತದೆ, ಜಿ ಇದ್ದೇ ಇವನ್ ಆಗ್ತದಲ್ವಾ. ಜಿನಲ್ಲಿರುವ ಎಲ್ಲ ವರ್ಟೆಕ್ಸ್ ಇದ್ದು ಡಿಗ್ರಿ ಕೂಡ ಇವನ್ ಆಗ್ತದೆ. ಯಾಕಂದರೆ ಅಲ್ಲಿರುವಂತಹ ಡಿಗ್ರಿ ಇಲ್ಲಿ ಸಹ ಇದ್ದರೆ ಕೆಲವು ಎಡ್ಜ್ ಹೋಗ್ತದೆ ಅಲ್ವಾ. ಎಲ್ಲದರಲ್ಲಿರುವಂಥದ್ದು 2 ಅಲ್ವಾ, ಎಲ್ಲ ವರ್ಟೆಕ್ಸ್ ಇದ್ದು ಡಿಗ್ರಿ 2. ನಾನು ಅದನ್ನು ಯೂನಿಯನ್ ಮಾಡುವಾಗ ಏನಾಗ್ತದೆ, ಅಲ್ಲಿರುವ ವರ್ಟೆಕ್ಸ್ ಇಲ್ಲಿ ಒಂದು ವರ್ಟೆಕ್ಸ್ ಸೇಮ್ ಇರ್ಬೋದಲ್ವಾ. ಆ ವರ್ಟೆಕ್ಸ್ ಅಲ್ಲಿ 2 ಡಿಗ್ರಿ ಉಂಟು, ಇಲ್ಲಿ 2 ಡಿಗ್ರಿ ಉಂಟು, ಟೋಟಲ್ ಏನಾಗ್ತದೆ 4 ಡಿಗ್ರಿ ಆಗ್ತದೆ. ಈಗ ನೋಡಿ, ಈಗ ಒಂದು 2 ಸರ್ಕ್ಯೂಟ್ ಅಂತ ಹೇಳುವ. 2 ಸರ್ಕ್ಯೂಟ್ ಅಂತ ಹೇಳಿದರೆ ಇದು ಕನೆಕ್ಟೆಡ್ ಆದ ಕಾರಣ ಇಲ್ಲಿರುವ ಒಂದು ವರ್ಟೆಕ್ಸ್ ಇಲ್ಲಿ ಇರಲೇಬೇಕು. ಇಲ್ಲಿ ಅದರದ್ದು ಡಿಗ್ರಿ 2, ಇಲ್ಲಿ ಅದರದ್ದು 2. ಇದು ಯೂನಿಯನ್ ಮಾಡುವಾಗ ಸೇಮ್ ಒಂದೇ ವರ್ಟೆಕ್ಸ್ ಅಲ್ಲ ಬರೋದು. ಇಲ್ಲಿ ಡಿಗ್ರಿ 2, ಇಲ್ಲಿ ಡಿಗ್ರಿ 2, ಟೋಟಲ್ 4 ಆಯಿತು. ಹಾಗೆ ಪುನಃ ಒಂದು ವೇಳೆ ಕನೆಕ್ಟ್ ಮಾಡುವಾಗ ಹೀಗೆ ಬಂತು. ಅದು ಎಡ್ಜ್ ಡಿಸ್ಜಾಯಿಂಟ್, ಹಾಗೆ ಆಗಲಿಕ್ಕಿಲ್ಲ. ಹಾಗಾಗಿ 4, 6, 8 ಹಾಗೆ ಇವನೇ ಆಗ್ತಾ ಹೋಗ್ತದೆ. ಪ್ರತಿಯೊಂದು ವರ್ಟೆಕ್ಸ್ ಇದ್ದು ಡಿಗ್ರಿ ವಿನಃ ಆಡ್ ಆಗೋದಿಲ್ಲ. ಎಲ್ಲ ಜಿನಲ್ಲಿರುವ ಎಲ್ಲ ವರ್ಟೆಕ್ಸ್ ಇದ್ದು ಡಿಗ್ರಿ ಕೂಡ ನನಗೆ ಇವನೇ ಸಿಗ್ತದೆ. ಹಾಗಾದರೆ ಏನು ಹೇಳ್ಬೋದು, ಜಿ ಆಯ್ಲರ್ ಗ್ರಾಫ್ ಅಂತ ಹೇಳ್ಬೋದಲ್ವಾ. ಯಾಕಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೇವೆ, ಜಿ ಈಸ್ ಆಯ್ಲರ್ ಗ್ರಾಫ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ಸ್ ಆಲ್ ವರ್ಟೆಕ್ಸಸ್ ಹ್ಯಾವ್ ಅ ಈವನ್ ಡಿಗ್ರಿ. ಆ ಕಾನ್ಸೆಪ್ಟಿಂದ ನಾನು ಜಿ ಅನ್ನು ಆಯ್ಲರ್ ಗ್ರಾಫ್ ಅಂತ ಹೇಳ್ಬೋದು. ಈಗ ಡೈರೆಕ್ಟ್ ಪಾರ್ಟ್ ಪ್ರೂವ್ ಮಾಡುವ. ಲೆಟ್ ಜಿ ಇಸ್ ಅ ಆಯ್ಲರ್ ಗ್ರಾಫ್ ಅಂತ ತಿಳ್ಕೊಳ್ಳುವ. ಜಿ ಒಂದು ಆಯ್ಲರ್ ಗ್ರಾಫ್. ಆಯ್ಲರ್ ಗ್ರಾಫ್ ಏನು ಹೇಳ್ತದೆ, ಡಿಗ್ರಿ ಆಫ್ ಆಲ್ ದ ವರ್ಟಿಸಸ್ ಈಸ್ ಇವನ್ ಅಂತ. ಐ ಟೇಕ್ ಒನ್ ವರ್ಟೆಕ್ಸ್ v1. ಒಂದು ವರ್ಟೆಕ್ಸ್ ಆ ಜಿಯಿಂದ ಒಂದು ವರ್ಟೆಕ್ಸ್ v1 ತಗೊಳ್ತೇನೆ. ನನಗೆ ಗೊತ್ತುಂಟು v1 ಇದ್ದು ಡಿಗ್ರಿ ಇವನ್ ನಂಬರ್ ಸಣ್ಣ ಇವನ್ ನಂಬರ್ ಯಾವುದು 2. ಹಾಗಾಗಿ ಅಟ್ಲೀಸ್ಟ್ 2 ಎಡ್ಜ್ ಇನ್ಸಿಡೆಂಟ್ ಅಟ್ v1. ಅಟ್ಲೀಸ್ಟ್ 2 ಎಡ್ಜ್ v1ಗೆ ಇನ್ಸಿಡೆಂಟ್ ಆಗ್ತದಲ್ವಾ. ಲೆಟ್ ಒನ್ ಆಫ್ ದಿಸ್ ಎಡ್ಜ್ ಬಿ ಬಿಟ್ವೀನ್ v1 ಆ್ಯಂಡ್ v2. ಒಂದು ಎಡ್ಜ್ v1 ಮತ್ತು v2ನ ನಡುವೆ ಉಂಟು ಅಂತಲೇ ನಾವು ಟ್ರೀಟ್ ಮಾಡುವ. v1ನಿಂದ v1ನ ಡಿಗ್ರಿ ಇವನ್ ಆದ ಕಾರಣ ಅಟ್ಲೀಸ್ಟ್ 2 ಎಡ್ಜ್ ಹೋಗ್ತದೆ. v1ನಿಂದ v1ಗೆ ಇನ್ಸಿಡೆಂಟ್ ಆಗಿದೆ. ಒಂದು ಎಡ್ಜ್ v1 ಮತ್ತು v2ನ ನಡುವೆ ಉಂಟು ಅಂತ ನೆನೆಸುವ. ಈಗ ನನಗೆ ಗೊತ್ತುಂಟು v2 ಕೂಡ ಇವನ್ ಡಿಗ್ರಿ ಅಲ್ವಾ. v2 ಇಸ್ ಆಲ್ಸೋ ಇವನ್ ಡಿಗ್ರಿ. ಯಾಕಂದರೆ ಜಿನಲ್ಲಿರುವ ಎಲ್ಲ ವರ್ಟಿಸಸ್ ಇದ್ದು ಡಿಗ್ರಿ 1. ಹಾಗಾಗಿ v2ಗೆ ಒಂದು ಇನ್ಸಿಡೆಂಟ್ ಆಯಿತು, ಇನ್ನೊಂದು
ಕೂಡ ಇನ್ಸಿಡೆಂಟ್ ಆಗಲೇಬೇಕಲ್ವಾ, ಇನ್ನೊಂದು ಎಡ್ಜ್ ಕೂಡ. ಇದನ್ನು ಹೇಳಿದ್ದಾರೆ, ಇಟ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಅನದರ್ ಎಡ್ಜ್, ಅಟ್ ಲೀಸ್ಟ್ ಒನ್ ಅನದರ್ ಎಡ್ಜ್, ಒಂದು ಇನ್ನೊಂದು ಎಡ್ಜ್ ಇರಬೇಕು. ಅದು ಎಲ್ಲಿರುವವರೆಗೆ, ಆ ಎಡ್ಜ್ ಸೇ ಬಿಟ್ವೀನ್ V2 ಆ್ಯಂಡ್ V3, V2 ಮತ್ತು V3ಯ ನಡುವೆ ಉಂಟು ಅಂತ ನೆನೆಸುವ. ಆ ಎಡ್ಜ್ V2 ಇದು ಡಿಗ್ರಿ 1 ಆದ ಕಾರಣ V1 ಇಂದ ಒಂದು ಎಡ್ಜ್ ಇನ್ಸಿಡೆಂಟ್ ಆಯಿತು, ಹಾಗಾಗಿ ಅಟ್ಲೀಸ್ಟ್ ಒಂದಾದ್ರೂ ಇನ್ನೊಂದು ಎಡ್ಜ್ ಇರಬೇಕು ಅದಕ್ಕೆ. ಅದನ್ನು ನಾನು V3ಯ ನಡುವೆ ಉಂಟು ಅಂತ ಥಿಂಕ್ ಮಾಡ್ತೇನೆ. ಆಮೇಲೆ ಕಂಟಿನ್ಯೂ ಮಾಡೋದು. V3 ಕೂಡ ಇವನ ಡಿಗ್ರಿ ಅಲ್ವಾ, ಹಾಗಾಗಿ V3 ಇಂದ ಕೂಡ ಇನ್ನೊಂದು ಎಡ್ಜ್, ಅಟ್ಲೀಸ್ಟ್ ಇನ್ನೊಂದು ಎಡ್ಜ್ ಹೋಗಿರ್ತದೆ. ಆ ಎಡ್ಜ್ ಅನ್ನು V4 ನಡುವೆ ಉಂಟು. ಹಾಗೆ ಹೋಗಿ 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 ಲಾಸ್ಟಿಗೆ ಎಲ್ಲಿ ರೀಚ್ ಆಗ್ತೇವೆ ನಾವು, V1 ಕೂಡ ಇವನ್ ಡಿಗ್ರಿ ಅಲ್ವಾ, V1ಗೆ ರೀಚ್ ಆಗಲೇಬೇಕು. V1 ಇಂದ ಒಂದೇ ಹೋದದ್ದು V2ಗೆ. V1 ಅಲ್ಲಿ ಎರಡು ಎಡ್ಜ್, ಅಟ್ಲೀಸ್ಟ್ ಎರಡು ಎಡ್ಜ್ ಇನ್ಸಿಡೆಂಟ್ ಆಗಬೇಕು. ಲಾಸ್ಟಿಗೆ ಬಂದು ಒಂದು ಎಡ್ಜ್ ಇನ್ಸಿಡೆಂಟ್ ಆಗ್ಬಹುದು ಅಲ್ವಾ, ಇವನ್ ಡಿಗ್ರಿ ಆದ ಕಾರಣ. ಇಷ್ಟ ಆಯ್ತಲ್ವಾ. ನಾನೊಂದು ಗ್ರಾಫ್ ಅಲ್ವಾ ಇದು, ಗ್ರಾಫಲ್ಲಿ ಇಷ್ಟ ಇರ್ತದ, ಬೇರೆ ಸೇರ್ಬಹುದು. ಹಾಗಾಗಿ ಇದನ್ನು ತೆಗ್ತೇನೆ. ಸಿ ಹಿಯರ್, ಪ್ರೊಸೀಡಿಂಗ್ ಇನ್ ದಿಸ್ ಫ್ಯಾಷನ್ ವಿ ಅರೈವ್ ಅಟ್ ಅ ವರ್ಟೆಕ್ಸ್ V1 ಬ್ಯಾಕ್. ಯಾಕಂದ್ರೆ V1 ಇವನ್ ಡಿಗ್ರಿ ಆದ ಕಾರಣ ನಾವು ಹೋಗಿ ಹೋಗಿ V1ಗೆ ರೀಚ್ ಆಗಬೇಕು. ಫಾರ್ಮಿಂಗ್ ಅ ಸರ್ಕ್ಯೂಟ್ ರೋ, ಸರ್ಕ್ಯೂಟ್ ಫಾರ್ಮ್ ಆಯ್ತಾ, ನಾವೀಗ ಮಾಡಿದ್ರಲ್ಲಿ ಫಾರ್ಮ್ ಆಯ್ತು. ಯಾಕೆ, ಎಲ್ಲದ್ರದ್ದು ಡಿಗ್ರಿ ಕೂಡ 2 ಅಲ್ವಾ, V1ಗೆ ಒಂದೇ ಸಲ ಬಂದದ್ದು ನಾವೀಗ, ಹಾಗಾಗಿ V1 ಇದು ಕೂಡ ಡಿಗ್ರಿ 2 ಆಯಿತು. V1 ಇಂದ ಇನ್ಸಿಡೆಂಟ್ ಆದ ಒಂದು ಎಡ್ಜ್, V3 ಇಂದ ಇನ್ಸಿಡೆಂಟ್ ಆದ ಒಂದು ಎಡ್ಜ್, ಡಿಗ್ರಿ 2. V3 ಇದ್ದು V2 ಇಂದ ಇನ್ಸಿಡೆಂಟ್ ಆದದ್ದು V4 ಇಂದ ಇನ್ಸಿಡೆಂಟ್ ಆದ, ಹಾಗೆ ಎಲ್ಲ ನೋಡ್ತಾ ಹೋದರೆ ಎಲ್ಲದ್ರದ್ದು ಡಿಗ್ರಿ 2. ಅದನ್ನು ನೋಡಿದ್ರದು ಒಂದು ಸರ್ಕ್ಯೂಟ್ ಫಾರ್ಮ್ ಆದ ಹಾಗೆ ಇರ್ತದೆ. ಸರ್ಕ್ಯೂಟನ್ನು ನಾನು ರೋ ಅಂತ ಡಿನೋಟ್ ಮಾಡ್ತೇನೆ. ರಿಮೂವ್ ರೋ ಫ್ರಮ್ G, ಆ ರೋ ಅನ್ನು ನಾನು G ಇಂದ ತೆಗಿತೇನೆ. ಉಳ್ದದ್ದು ಕೂಡ ಇವನ್ ಡಿಗ್ರಿದ್ದೇ ಆಗಿರ್ಬೇಕಲ್ವಾ, ಯಾಕಂದ್ರೆ ಎಲ್ಲ ತೆಗ್ದ ವರ್ಟಿಸಸ್, G ಒಂದು ಇವನ್ ಡಿಗ್ರಿ ಇದ್ದು ತೆಗ್ದ ಒಂದು ಸರ್ಕ್ಯೂಟ್ ಉಂಟಲ್ಲ, ಸರ್ಕ್ಯೂಟ್ನ ಎಲ್ಲ ವರ್ಟಿಸಸ್ ಕೂಡ ಇವನ್ ಡಿಗ್ರಿ ಆದ ಕಾರಣ ಉಳಿಯುವ ಗ್ರಾಫ್ ಇದ್ದು ಕೂಡ ಡಿಗ್ರಿ, ಎಲ್ಲ ವರ್ಟಿಸಸ್ ಇದ್ದು ಗ್ರಾಫ್ ಇವನ್ ಡಿಗ್ರಿ ಆಗಿರಬೇಕು. ಹಾಗೆಯೇ ಒಂದು ವರ್ಟೆಕ್ಸ್ ತೆಕೊಂಡಲ್ಲಿ ಈಗ ಏನು ಸರ್ಕ್ಯೂಟ್ ಫಾರ್ಮ್ ಮಾಡಿದ್ವಿ ಹಾಗೆಯೇ ಫಾರ್ಮ್ ಮಾಡುವ. ಅದು ಸ್ಟಾರ್ಟ್ ಮಾಡಿದ ವರ್ಟೆಕ್ಸ್ಗೆ ರೀಚ್ ಆದಾಗ ಆ ಸರ್ಕ್ಯೂಟನ್ನು ತೆಗೆಯುವ. ಉಳಿದ ಗ್ರಾಫ್ ಕೂಡ ಇವನ್ ಡಿಗ್ರಿ ಇರ್ತದಲ್ಲ, ಪುನಃ ಸರ್ಕ್ಯೂಟ್ ಫಾರ್ಮ್ ಮಾಡುವ. ಹಾಗೆ ಫಾರ್ಮ್ ಮಾಡಿ ಮಾಡಿ ಲಾಸ್ಟ್ ಎಲ್ಲ ಎಡ್ಜಸ್ ಕೂಡ ಖಾಲಿ ಆಗ್ತದಲ್ವಾ. ಈಗ ಎಷ್ಟು ಸರ್ಕ್ಯೂಟ್ ಬಂತು ನನಗೆ, ಫಸ್ಟಿಗೆ ಒಂದು ತೆಗೆದೆ, ಆಮೇಲೆ ಒಂದು ತೆಗೆದೆ, ಹಾಗೆ ಡಿಫ್ರೆಂಟ್ ಸರ್ಕ್ಯೂಟ್ ಸಿಕ್ಕಿತಲ್ವಾ. ಆ ಯಾವುದಾದ್ರೂ ಸರ್ಕ್ಯೂಟಲ್ಲಿ ಯಾವುದಾದ್ರೂ ಎಡ್ಜ್ ಕಾಮನ್ ಉಂಟಾ ಅಂತ ನೋಡಿ. ಯಾವ ಎಡ್ಜ್ ಕೂಡ ಕಾಮನ್ ಇಲ್ಲ. ಹಾಗಾಗಿ ನಮಗೆ ಬೇಕಾದ ಡಿಕಂಪೋಸಿಷನ್ ಬೇಕಾದ ಹಾಗೆ ನನ್ನ ಗ್ರಾಫ್ ಡಿಕಂಪೋಸ್ಡ್ ಆಯ್ತಲ್ವಾ. ಯಾವಾಗ ಹೇಳ್ಬೋದು ಒಂದು ಗ್ರಾಫ್ ಡಿಕಂಪೋಸ್ಡ್ ಆಗಿದೆ ಅಂತ, ಅದರ ಯೂನಿಯನ್ ಮಾಡಿದಾಗ, ವರ್ಟೆಕ್ಸ್ ಸೆಟ್ ಇದ್ದು ಯೂನಿಯನ್ ಮಾಡಿದಾಗ ವರ್ಟೆಕ್ಸ್ ಸೆಟ್ಟೇ ಬರಬೇಕು. ಎಡ್ಜಸ್ ಇದ್ದು ಎಲ್ಲ ಗ್ರಾಫ್ ಇದ್ದು ಇಂಟರ್ಸೆಕ್ಷನ್ ಮಾಡಿದಾಗ ನನಗೆ ನಲ್ ಗ್ರಾಫ್ ಬರಬೇಕಂದ್ರೆ ಎಲ್ಲ ಯಾವ ಎಡ್ಜಸ್ ಕೂಡ ಕಾಮನ್ ಇರಬಾರ್ದು, ಎಡ್ಜ್ ಡಿಸ್ಜಾಯಿಂಟ್ ಆಗಿರಬೇಕು. ಇಲ್ಲಿ ನೋಡಿ, ರಿಮೂವ್ ರೋ ಫ್ರಮ್ G, ಆ ರೋ ಅನ್ನು ನಾವು ರಿಮೂವ್ ಮಾಡಬೇಕು. ಆಲ್ ವರ್ಟಿಸಸ್ ಇನ್ ದ ರಿಮೈನಿಂಗ್ ಗ್ರಾಫ್ ಮಸ್ಟ್ ಬಿ ಅ ಇವನ್ ಡಿಗ್ರಿ. ನಾನು ಹೇಳಿದೆ ಅಲ್ವಾ, ಫ್ರಮ್ ದ ರಿಮೈನಿಂಗ್ ಗ್ರಾಫ್ ರಿಮೂವ್ ಅನದರ್ ಸರ್ಕ್ಯೂಟ್, ಅಂದರೆ ಒಂದು ವರ್ಟೆಕ್ಸ್ ಇಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಸರ್ಕ್ಯೂಟ್ ಫಾರ್ಮ್ ಮಾಡಿ ಆ ಸರ್ಕ್ಯೂಟ್ ಅನ್ನು ರಿಮೂವ್ ಮಾಡಿ. ಹಾಗೆಯೇ ಫಾರ್ಮ್ ಮಾಡ್ತಾ ಹೋಗಿ, ಕಂಟಿನ್ಯೂ ಇನ್ ದಿಸ್ ವೇ ಅಂಟಿಲ್ ನೋ ಎಡ್ಜಸ್ ಆರ್ ಲೆಫ್ಟ್. ಯಾವುದೇ ಎಡ್ಜ್ ಬಾಕಿ ಉಳಿಯದ ಹಾಗೆ ನಾವು ಸರ್ಕ್ಯೂಟನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಯಾವ ಎಡ್ಜ್ ಉಳಿಯೋದಿದ್ರೆ ಅಲ್ಲಿಗೆ ಎಂಡ್ ಆಗ್ತದೆ ನನ್ನ ಸರ್ಕ್ಯೂಟ್ ಫಾರ್ಮೇಷನ್. ಯಾಕೆ ಉಳಿಯುವುದಿಲ್ಲ, ಯಾಕಂದರೆ ಎಲ್ಲ ವರ್ಟಿಸಸ್ ಇದ್ದು ಡಿಗ್ರಿ ಇವನ್ ಆದ ಕಾರಣ ಯಾವ ಎಡ್ಜ್ ಕೂಡ ಅಲ್ಲೇ ಉಳಿಯುವುದಿಲ್ಲ. ನೋ ಎಡ್ಜಸ್ ಆರ್ ಲೆಫ್ಟ್, ವಿಚ್ ಇಂಪ್ಲೈಸ್ G ಕ್ಯಾನ್ ಬಿ ಡಿಕಂಪೋಸ್ಡ್ ಇಂಟು ಸರ್ಕ್ಯೂಟ್ಸ್. ಅದೆಲ್ಲ ಕೂಡ ಸರ್ಕ್ಯೂಟ್ಸ್ ಅಲ್ವಾ ನಾನು ರಿಮೂವ್ ಮಾಡಿದ್ದು. ಈಗ G ಅನ್ನು ಏನು ಮಾಡಿದೆ, ನಾನು ಎಲ್ಲ ಸರ್ಕ್ಯೂಟ್ಸ್ ಆಗಿ ಡಿಕಂಪೋಸ್ ಮಾಡಿದೆ. ನನಗೆ ಬಂದಿರುವಂಥದ್ದೆಲ್ಲ ಈಗ ಸರ್ಕ್ಯೂಟ್ಸ್. ಅದೆಲ್ಲಿಂದ ಬಂತು, ನನ್ನ ಕೊಟ್ಟ ಗ್ರಾಫ್ G ಇಂದ. ನಾನು ಕೊಟ್ಟ ಗ್ರಾಫ್ G ಅನ್ನು ಸರ್ಕ್ಯೂಟ್ಸ್, ಡಿಫ್ರೆಂಟ್ ಸರ್ಕ್ಯೂಟ್ ಆಗಿ ಡಿಕಂಪೋಸ್ ಮಾಡಿದೆ. ಹೇಗೆ ಅದು ಡಿಕಂಪೋಸ್ ಆಯಿತು, ನಾವು ಅಬ್ಸರ್ವ್ ಮಾಡಿದರೆ ಯಾವ ಎಡ್ಜ್ ಕೂಡ ಅಲ್ಲಿ ರಿಪೀಟ್ ಆಗಿಲ್ಲ. ಹಾಗಾಗಿ ಆಗ ಎಲ್ಲ ಗ್ರಾಫ್ ಇದು ಇಂಟರ್ಸೆಕ್ಷನ್ ನಲ್ ಗ್ರಾಫ್ ಆಗ್ತದೆ. ಎಲ್ಲ ಗ್ರಾಫ್ ಇದು ಯೂನಿಯನ್ ಮಾಡಿದಾಗ ನನಗೆ ನನ್ನ
ಕೊಟ್ಟಿರುವ ಗ್ರಾಫೇ ಸಿಗ್ತದೆ. ಹಾಗಾಗಿ ನಾನು ಹೇಳ್ಬೋದು, ನಾನು ಕೊಟ್ಟ ಗ್ರಾಫನ್ನು ಅದು ಆಯ್ಲರ್ ಆಗಿದ್ದ ಕಾರಣ ನನಗೆ ಅದನ್ನು ಏನು ಮಾಡಲಿಕ್ಕೆ ಆಯಿತು, ಸರ್ಕ್ಯೂಟ್ಸ್ ಆಗಿ ಡಿಕಂಪೋಸ್ ಮಾಡಲಿಕ್ಕೆ ಆಯಿತು. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಒಂದೆರಡು ಮೂರು ಸಲ ಓದಿ ಅರ್ಥ ಆಗ್ತದೆ. ಎಲ್ಲ ಡೆಫಿನೇಷನ್ಸ್ ಯೂಸ್ ಮಾಡಿರ್ತದೆ ಅಲ್ಲಿ. ನೆಕ್ಸ್ಟ್, ಹ್ಯಾಮಿಲ್ಟೋನಿಯನ್ ಪಾತ್ಸ್ ಆ್ಯಂಡ್ ಸರ್ಕ್ಯೂಟ್. This I will continue in the next class. ಇಲ್ಲಿವರೆಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಅರ್ಥ ಆಗದಿದ್ದರೆ ನೀವು ಕೇಳಿ, ನೋಟ್ಸ್ ಕರೆಕ್ಟಾಗಿ ಸೆಂಡ್ ಮಾಡಿ 9 o'clock ಒಳಗೆ. ನೀವು ಯಾರ್ದು ಕರೆಕ್ಟ್ ಟೈಮಿಗೆ ನೋಟ್ಸ್ ಬರೋದಿಲ್ಲ. ಒಂದು ವೇಳೆ ಕಳಿಸೋದಿಲ್ಲ ಅಂದರೆ ಇನ್ಫಾರ್ಮ್ ಮಾಡ್ತೀರಾ, ಕೆಲವರು ಅದು ಮಾಡೋದಿಲ್ಲ, ಜಸ್ಟ್ ನೋಟ್ಸ್ ಹಾಕಿ ಬಿಡ್ತೀರಾ. ನಾನು ಅಟೆಂಡೆನ್ಸ್ ಕೊಡೋದಿಲ್ಲ, ಎಷ್ಟು ಜನರಿಗೆ ಅಟೆಂಡೆನ್ಸ್ ಕಡಿಮೆ ಇದೆ ಅಂತ ನಿಮಗೆ ಗೊತ್ತಿರ್ಬೋದು. ಈ ಸರಿ ಕೂಡ ಅಟೆಂಡೆನ್ಸ್ ಶಾರ್ಟೇಜ್ ಎಲ್ಲ ಆಗಬಾರ್ದು. ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ, ನಿಮ್ಮ ಲಾಸ್ಟ್ ಸೆಮಿಸ್ಟರ್ ಅಲ್ಲ. ಆಯ್ತು, ಇಲ್ಲಿ ಕ್ಲಾಸ್ ಮುಗಿಸ್ತೇನೆ. ರಾಮ್ ರಾಮ್.